ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಷ್ಟಗಿ ತಾಲೂಕಿನ ಚಳಿಗೇರಿ ಗ್ರಾಮದಲ್ಲಿದೆ. ಅವರು ಒಬ್ಬ ಯುವ ರೈತರು. ಅವರು ದಾಳಿಂಬೆ ಬೆಳೆದಾರ. ಈಗಾಗಲೇ ಇದು ಎರಡನೇ ಬೆಳೆ. ಅವರು ಯಾವ ಥರ ಬೆಳೆ ತೆಗೆದ್ರು, ಮೊದಲೇ ಬೆಳೆದಾಗ ಯಾವ ಥರ ಲಾಭ ತಗೊಂಡ್ರು, ಮತ್ತು ಎರಡನೇ ಬೆಳೆಯಲ್ಲಿ ಸಾಕಷ್ಟು ಕಾಯಿ ಹಿಡಿದದು ಈ ಸಂದರ್ಭದಲ್ಲಿ. ಅಂದ್ರೆ ಈಗ ನಮ್ಮದು ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಕಟಾವಿಗೆ ಬಂದೈತಿ. ಇವತ್ತು ನಾಳೆ ಕಟಾವು ಮಾಡ್ತಾರೆ. ಈ ಕಟಾವು ಸಂದರ್ಭದಲ್ಲಿ ಅವರು ಯಾವ ಥರ ಮಾಡ್ಕೊಂಡ್ರೆ ಲಾಭ ಐತಿ ಅನ್ನ ಯಾವ ಥರ ಇದು ಮಾಡಿದಾರೆ ಅಂತ ಅವ್ರು ಕೇಳ್ಕೊಂತವನು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು, ನಿಮ್ಮ ಊರು? ನಮ್ಮ ಹೆಸರು ಪ್ರಕಾಶ್ ಮಲ್ಲೇಶಪ್ಪ ಗಾಣಿಗ ಅಂತ. ಹಾಂ ಸರ್. ಚಳಿಗೇರಿ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ. ಹಾಂ. ಈ ದಾಳಂಬರಿ ಬಗ್ಗೆ ಹೇಳ್ಬೇಕಂದ್ರ ಬಹಳಷ್ಟು ಇದೆ. ಇದ್ರೊಳಗೆ ಎಷ್ಟಾದ್ರೂ ನಾನು ಕಲ್ತ್ರು ಕಡಿಮೆ. ಒಂದೇದ್ದು ನಾವೆಷ್ಟು ಒಂದು ಪೀಕ್ ಬಿಡ್ತೀವಿ, ಅದ್ರ ಜೊತೆನ ಅದ್ರ ಒಂದೊಂದು ಅನುಭವ ಆಗ್ತಾ ಹೋಗ್ತಾ ನಮ್ಗೆ ಯಾವಾಗ್ಲೂ ಒಂದ್ ಅನುಭವ ಒಂದೊಂದ್ ಪೀಕ್ ನಲ್ಲಿ ನಮಗ ಗೊತ್ತಾಗ್ತಾ ಹೋಗುತ್ತಾ. ನಾವು ಮಳೆಗಾಲದ ಬಿಟ್ರೆ ಏನಾಗತ್ತಾ, ಬೇಸಿಗೆ ಬಿಟ್ರೆ ಏನಾಗತ್ತಾ, ಹಂಗಾಗಿ ಒಂದೊಂದು ಅನುಭವಗಳು ನಮಗ್ ಬರ್ತಾ ಇರುತ್ತೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸರ. ಓಕೆ. ಆನಂತರ ಏನಂದ್ರ ಈ ಬೇಸಿಗೆ ಬಿಡೋದನ್ನ ಕಾಯಿ ಅದಕ್ಕೊಂದು ಬೇರೆ ರೀತಿ ಮೇಂಟೈನ್ ಮಾಡ್ಬೇಕು. ಮಳೆಗಾಲದಾಗ ನಾವ್ ಮಿಡ್ಲ್ ಹೋಗ್ಬಿಟ್ಟಿವಿ. ಈಗ ಮಳೆಗಾಲ ಅಲ್ಲ ತೆಗಿದನಲ್ಲ. ಈಗ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಈಗ ಸರ ಮಳೆ ಫುಲ್ ಐತೆ. ಹಾಂ ಸರ್. ನಮಗೆ ಈ ವರ್ಷ ಆಗಿದೆ. ಆ ರೀತಿ ಹಣ್ಣು ತಗೊಂಬರಾಕ ಇಲ್ಲಿ ತರಕಂತೂ ಬಹಳ ನಾವು ಪ್ರಯತ್ನ ಪಟ್ಟಿವಿ. ಅಂದ್ರೆ ಈ ಟೈಮ್ ತರ್ಬೇಕಾದ್ರೆ ಬಹಳ ಕಷ್ಟ ಐತ್ರಿ. ಅಷ್ಟು ಸರಳ ಇಲ್ಲ. ನಾವ್ ಅನ್ಕೊಂಡಂಗ ಆಗ ದಾಳಂಬ್ರಿ ಹಾಕಿ ಹಿಂಗ್ ಬಂದ್ ಹಿಂಗ್ ಮಾಡದಂಗ ಬರಲ್ರಿ. ಇದರಿಂದ ಅದ್ರ ಎಷ್ಟು ಕಷ್ಟ ಐತೋ ಅಷ್ಟು ನಾವ್ ಅದನ್ನ ಪ್ರಯತ್ನ ನಮ್ಮ ಪ್ರತಿದಿನ ನಾವ್ ಅದ್ರ ಜೊತೆ ಇದ್ರ ನಮ್ಮನ್ನ ಕಾಪಾಡುತ್ತ. 15 ದಿವಸ ಓದ್ವಿ ಅಂದ್ರೆ ಆಗಲ್ರಿ ಸರ್. ಈ ಟೈಮ್ನಾಗ ಬಂದ್ರ ರೇಟ್ ಸಿಗುತ್ತ ಅಥವಾ ನೀವು ವರ್ಷದಾಗ ಯಾವ ತಿಂಗಳದಾಗ? ಸರ್, ಯಾವದೇ ಟೈಮ್ ತಗೋರಿ ನೀವು, ರೇಟ್ ಯಾವಾಗ್ಲೂ ಸಿಗುತ್ತಾ. ದಾಳಿಂಬ್ರಿ ಯಾವಾಗ್ಲೂ ರೇಟ್ ಸಿಗುತ್ತಾ. ಉತ್ತಮ ಮಾಲ್ ತೆಗಿಬೇಕು, ಅತ್ಯುತ್ತಮ ಮಾಲ್, ವೆರಿ ಗುಡ್ ಮಾಲ್ ಅಂತಾರಲ್ಲ, ಹಂಗ ಆ ಲೆಕ್ಕಕ್ಕೆ ನಾವು ಮಾಲ್ ಇತ್ತಂದ್ರೆ ನಮ್ ಬೆಲೆ ಯಾವಾಗ್ಲೂ ನಮ್ ದಾಳಂಬ್ರಿಗೆ ಫೇಲ ಇಲ್ಲ ಸರ್. ಆದ್ರೆ ನಂಬರ್ 1 ಮಾಲ್ ಇರ್ಬೇಕು. ಈ ತರ ಇದೇನು, ಈ ತರ ಒಂದು ಚುಕ್ಕಿರಬಾರ್ದು, ಈ ತರ ಒಟ್ಟೆ ಚುಕ್ಕಿರಬಾರ್ದು. ಸೈಜ್ ಐತೆ. ಇದು 600 ರಿಂದ 700 ಗ್ರಾಮ್ ಐತೆ. ಒಂದು ಕಾಯಿ 600 ರಿಂದ 700 ಐತೆ. ಒಂದು 2 ಕಾಯಿ 1.5 kg ಆಗತ್ತ. ಅಂತವ್ 40 ಕಾಯಿ ಕುಂದ್ರಿಸಿದ್ರೆ ಸಾಕು. ನಾವು ಒಂದ್ ಗಿಡಕ್ಕೆ 40 kg. ಒಂದ್ ಗಿಡಕ್ಕೆ 40 ಕಾಯಿ ಅಲ್ಲಿ ಬಂದ್ಬಿಡ್ತಾ. 40 kgಗೆ ಬರ್ತಾರೆ. ಅದು ಒಂದ್ ಗಿಡಕ್ಕೆ 40 kg ಬರ್ಬೇಕ್ರಿ. 40 ಕಾಯಿ ಕುಂದಿರೋದು 40 kg ಬಂದ್ಬಿಡುತ್ತೆ. ಯಾಕಂದ್ರೆ ಸಣ್ಣದಿಂದ ಮಾಲ್ ಇರ್ತೈತಿ, ಬಂದ್ಬಿಡ್ತೈತೆ. ಅಂತವ್ 40 ಕಾಯಿ ಕೂಡಿ ಸಾಕು 40 kg ಬಂದ್ಬಿಡುತ್ತ ಅಂತ ನನ್ನ ಆಸೆ. ಸರ್, ಈ ಒಂದ್ ಗಿಡಕ್ಕೆ ಎಷ್ಟು kg ಬಂದ್ರೆ ಲಾಭ ಆಗುತ್ತೆ ನಿಮ್ಮ? ನೋಡ್ರಿ, ಇಂಪಾರ್ಟೆಂಟ್ ಏನಂದ್ರ ನಾವು ಕಾಯಿ ಹೆಚ್ಚಿಗೆ ಬಿಡೋದು ಮುಖ್ಯ ಅಲ್ಲ. ಅದ್ರ ಶ್ರಮ ನಾವ್ ಹೆಂಗ ಕಾಪಾಡ್ಕೊಂತ ಹೋಗ್ತೀವಿ. ಫಸ್ಟ್ ಹುಟ್ಟಿದ ಗುಟ್ಲೆ ಮಗನ್ನ ಹೆಂಗ ಜೋಪಾನ ಮಾಡ್ತೀವಿ ಹಂಗ ಮಾಡ್ಕೊಂತ ಹೋದ್ರೆ ಇದು ದಾಳಂಬ್ರಿ. ನೀವು ಸುಮ್ನೆ ಆಕಳ ಐತವಲ್ಲ, ಆಕಳ ಉಡ್ಲೆ ತನ್ನ ಪಡಿ ತನ್ನ ಹಾಲು ಕುಡಿತ ಅನ್ನಂಗಿಲ್ಲ. ಇದನ್ನ ಮೊದ್ಲ ಇದ್ದ ನೀವು ಸಸಿ ಹಾಕೋಲ್ಲ ಇದ್ದ ಹಿಡಿದು ಸಸಿ ಮಾಡ್ಕೊಂತ ಹೋಗ್ಬೇಕು. ಸರ್, ಸಸಿ ನಿಮ್ಮ ಎಲ್ಲಿಂದ ತಂದ್ರಿ ಸರ್? ಇದು ತಳಿ ಯಾವ್ದಾರ? ಭಗವಾನ್ ಸರ್ ಇದಿರೋದು. ಏನಂದ್ರ ನಮಗ ಶ್ರೀನಿವಾಸ್ ಡಾಕ್ಟರ್ ಅಂತ ಅದಾರ. ಅವ್ರು ರೆಫರ್ ಮಾಡಿರ್ತಕ್ಕಂಥ ಗಿಡ ಇದು. ಅವ್ರು ಉತ್ತಮ ಐತೆ ಅಂತ ಹೇಳಿ ಅವರೇ ಮಾಡಿರತಕ್ಕಂಥದ್ದು. ನಾವಂತೂ ಈ ಬಗ್ಗೆ ಗೊತ್ತಿರ್ಲಿಲ್ಲ. ಅವರೇ ನಮಗ ಅಲ್ಲಿ ಹೋಗಪ್ಪ ಅಂತ ಹೇಳಿ ತರಿಸಿ ಅವರೇ ಪ್ಲಾಂಟೇಶನ್ ಮಾಡಿಸಿ ಕೊಟ್ಟಿದ್ದಾರೆ. ಸರ್, ಇವನ ಸಾಲ ಗಿಡ ಸಾಲಿಂದ ಸಾಲಿಗೆ 12, ಈ ಸಾಲಿಂದ ಈ ಸಾಲಿಗೆ 12 ಫೀಟ್ ಸರ್. 12 ಫೀಟ್ ಇಟ್ಕೊಂಡು ಗಿಡದಿಂದ ಗಿಡಕ್ಕೆ 8 ಫೀಟ್. ಸರ್, ಇದು ಹತ್ರ ಮಾಡ್ಕೊಂಡ್ರೆ ಏನಾಗತ್ತ, ಕೂಡ್ಕೊಂಡ್ಬಿಡ್ತೈತಿ. ಗಿಡ ಇಗ್ಗಲ್ಲ. ಅದು ನಾವ್ ಗಿಡ ಇಗ್ಗಾಕ್ಬಿಟ್ರ 8 ವರ್ಷ ಬರುತ್ತೆ. ಗಿಡ ಹಚ್ಚಿದ್ರ 5 ವರ್ಷ ಬರ್ತೈತಿ. ಆನಂತರ ಒಂದೇ ಏನಾರ ರೋಗ ಬಂದ್ರ ಅಷ್ಟಕ್ಕೆ ಹೋಗ್ಬಿಡ್ತೈತಿ. ಒಂದು ಡಿಸ್ಟೆನ್ಸ್ ಮೇಂಟೈನ್ ಇರ್ಬೇಕು ಮತ್ತು ಬಾಳಿಕೆ ಎರಡು ಬೇಕಲ್ಲ. ಒಂದು ನಡೆಯಲ್ಲ ಅದ್ರಾಗ. ಯಾವ್ದೇ ಒಂದು ಮಾಡಿದ್ರಪ್ಪ ಮಕ್ಕಳು ನಾವು 10 ವರ್ಷಕ್ಕೆ ಸಾಕು ಅನ್ನಂಗಿಲ್ಲ. 20 ವರ್ಷ ಆದ್ಮೇಲೆ ಅವನಿಗೆ ಬರ್ತಾ ಈಗ ನಂದು ಬಂದೈತಿ. ಹೋದ ವರ್ಷ ಪೀಕ್ ಸ್ವಲ್ಪ ಕಡಿಮೆ ಆಗಿತ್ತು. ಸರ್, ಈ ಹೋದ ವರ್ಷ ಅಂತಂದ್ರ ಎಷ್ಟು ವರ್ಷದ ಗಿಡ ಆಗಿತ್ತು ಸರ್? 14 ತಿಂಗಳಿಗೆ ಬಿಟ್ಟಿದೆ ನಾನು. ಅಂದ್ರೆ ಸರ್ ನೀವು ಸಸಿ ನಾಟಿ ಮಾಡಿ 14 ತಿಂಗಳಿಗೆ ಕಾಯಿ ಬಂದ ಸರ್. ಪೀಕ್ ಬಂದಿದೆ.
ಎಷ್ಟು ಎಕರೆದಾಗ ಐತಿ ಸರ್? 3.5 ಎಕರೆ ಹೊಲ ಆಯ್ತು. 3 ಎಕರೆ 3.5 ಎಕರೆ 3.5 ಎಕರೆ ಹೊಲ. ಹಾಂ ಸರ್. 14 ತಿಂಗಳಿಗೆ ಕಟಾವ್ ಆಗೈತೆ ಸರ್. ನೀವು ನಮ್ದೇನ್ ಸರ್ ಅಂದ್ರೆ ಇದು ಎಷ್ಟು ತಿಂಗಳಿಗೆ ಕಟಾವ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಅಂದ್ರೆ 2 ವರ್ಷಕ್ಕೆ ಬಿಡ್ಬೇಕು ಏನ ನೀವು ಬೇಗ ಕಟ್ ಮಾಡ್ಬೇಕು? ಏನಾಗುತ್ತೆ ಸರ್, ಇದರಿಂದ ದಾಳಂಬ್ರಿ ಮಾಡ್ತಕ್ಕಂಥ ಜನರಿಗೆ ಏನಾಗುತ್ತ, ನಾವು ಸೂರ್ಯಪಾನ ಮೆಕ್ಕೆಜೋಳ ಮೊದಲು ಬೆಳೆದ್ ಬಿಟ್ಟಿರ್ತೀವಿ, ನಮಗ ಅನುಭವ ಇರಲ್ಲ. ಇದನ್ನ 6 ತಿಂಗಳ ಹಣ್ಣು ಕಾಯದ ಕಷ್ಟ ನಮಗ. ಫಸ್ಟ್ ಇದು ಹಣ್ಣು ಬರೋದ 6 ತಿಂಗಳ ಕಾಪಾಡಕ್ ಆಗಲ್ಲ. ಅದ್ರ ಬಿಫೋರ್ 1.5 ವರ್ಷ ಕಾಪಾಡ್ಬೇಕಲ್ಲ. ಅಲ್ಲಿ ಏನಾಗ್ಬಿಡ್ತೈತಿ, ನಾವು ಸೂರ್ಯಪಾನ ಮೆಕ್ಕೆಜೋಳ ಹಾಕಿದ್ರ ಒಂದ್ 50,000 ಬರ್ತೈತಿ ಅಂದ್ಬಿಡ್ತೀವಿ. ಅವಾಗ ಏನ್ ಮಾಡ್ಬೇಕಾಗತ್ತ, ನಾವು ತಿಳ್ಕೊಬೇಕು ಅದು ಶಾರ್ಟ್ ಟೈಮು ಅದ್ರದ್ದು ಲಾಭ ಅಲ್ಲೇ ಇರ್ತೈತಿ. ಇದು ಲಾಂಗ್ ಟೈಮು ಅದನ್ನ ಗಿಡ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಬೆಳಿಬೇಕಾಗತ್ತ. ನಾವು ಇದಕ್ ಗಿಡ ಇಂಪ್ರೂವ್ಮೆಂಟ್ ಆಗ್ಲಾರ್ದ ನಾವು ಬೆಳೆಯಕ್ ಸಾಧ್ಯನೇ ಇಲ್ಲ. ಗಿಡ ಇಂಪ್ರೂವ್ಮೆಂಟ್ ಆಗ್ಬೇಕು ಫಸ್ಟ್. ನಾನು 5 ತಿಂಗಳಿಗೆ ಬಿಡ್ತಂದ್ರೆ ಬಿಡ್ಬೋದು, ಆ ಮನುಷ್ಯನ ಹತ್ರ ಅದ್ರ ಬೆಳೆ ಇದಿರ್ಬೇಕು. 6 ತಿಂಗಳಿಗೆ ಬಿಡ್ತಾರ, ಆ ಗಿಡನ ಅಷ್ಟು ಸ್ಟೆಬಲ್ ಆಗಿ ಬೆಳೆಸ್ಬೇಕಲ್ಲ. ಅದ್ರ ಸ್ಟೆಬಲ್ ಬೇಕಲ್ಲ, ಅದ್ರ ಸ್ಟ್ರೆಂತ್ ಇರ್ಬೇಕಲ್ಲ. ಗಿಡದ ಸ್ಟ್ರೆಂತ್ ಇತ್ತಂದ್ರ ಅದು ಹೊರತೈತೆ. ಈಗ ಏನಾಗತ್ತ, 6 ತಿಂಗಳಿಗೆ ಬಿಡ್ಬೋದು, ವರ್ಷಕ್ ಬಿಡ್ಬೋದು, 1.5 ವರ್ಷಕ್ ಬಿಡ್ಬೋದು. 1.5 ವರ್ಷಕ್ಕೆ ಏನಾಗತ್ತಂದ್ರ ಅದ್ರ ಲಾಭ ನಿವ್ವಳ ಲಾಭ ಏನಾಗತ್ತಂದ್ರ ಕಡಿಮೆ ಮಾಲ್ ಬಂತಂದ್ರ ನಾವು ಖರ್ಚು ಮಾಡೋದಕ್ಕ ಅದಕ್ಕ ವ್ಯಾಲ್ಯೂಯೇಷನ್ ಅಲ್ಲಿಗೆ ಆಗ್ಬಿಡ್ತೈತಿ. ಸಂಪೂರ್ಣ ಗಿಡ ಇಂಪ್ರೂವ್ಮೆಂಟ್ ಆದ್ಮೇಲೆ ಬಿಟ್ರ ಅದು ನಮಗೂ ಒಳ್ಳೇದು, ಅದಕ್ಕೂ ಒಳ್ಳೇದು, ಗಿಡಕ್ಕೂ ಒಳ್ಳೇದು, ನಮಗೂ ಒಳ್ಳೇದು. 10 ಕಾಯಿ ಹೆಚ್ಚಿಗೆ ಹಿಡಿತೈತಿ. ಅಲ್ಲ ಸ್ಪ್ರೇ ಎಲ್ಲದಕ್ಕೂ ಒಂದೇ ರೀತಿ ಹೊಡಿತಿರ್ತೀವಿ ನಾವು. ಕಾಯಿ ಕಮ್ಮಿ ಆಗೈತಿ ಅಂತ ಹೇಳಿ ಅದಕ್ಕೆ ಹೊಡೆಯಲ್ಲ ನಾವು. ಕಾಯಿ ಕಡಿಮೆ ಐತಿ ಅಂತ ಅದಕ್ಕಾಗಿ ಸ್ಪ್ರೇ ಮಾಡಕ್ ಆಗಲ್ಲ. ನಾವು ಬೂಮರ್ಲೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಎಲ್ಲದಕ್ಕೂ ಒಂದೇ ರೀತಿ ಗೊಬ್ಬರನ ಅದೇ ಇರುತ್ತ, ಸ್ಪ್ರೇನ ಅದೇ ಇರ್ತೈತಿ. ಹಾಗಾಗಿ ಕಂಟಿನ್ಯೂ ಅದ್ ಏನ್ ಖರ್ಚು ಮಾಡ್ತೀವಿ ಎಲ್ಲಾ ಗಿಡನ ಹಂಗೆ ಇರ್ತೈತೆ. ನಮ್ಮ ಗಿಡ ಸ್ಟ್ರೆಂತ್ ಅದಾವಂದ್ರೆ ನಾವು ಹಣ್ಣಿಗೆ ಬಿಡಕ್ ಯೋಗ್ಯತೆ ಇಲ್ಲಾಂದ್ರೆ ಬಿಡಬಾರ್ದು. ನಾವು ಮೊದ್ಲಾಗ 14 ತಿಂಗಳಿಗೆ ಬಿಟ್ಟಿವಿ. ನಮ್ ಗಿಡ ಯಾಕೆ 14 ತಿಂಗಳಿಗೆ ಬಿಟ್ಟಿವಿ ಅಂದ್ರೆ ನಂದು ಪಪ್ಪಾಳಿಯಾಗಿತ್ತು. ಅದಕ್ಕ ಫಸ್ಟ್ ಸ್ಟೆಮ್ನ ಅಂದ್ರೇನು, ಪಪ್ಪಾಳಿಗೆ ಒಂದು ಗುಣ ಐತೆ, ರೋಗ ನಿರೋಧಕ ಶಕ್ತಿ ಹೆಚ್ಚೈತೆ. ಪಪ್ಪಾಳಿ ಒಳಗ ರೋಗ ನಿರೋಧಕ ಶಕ್ತಿ ಅಂದ್ರೆ ಒಟ್ಟ ರೋಗ ಬರ್ಲಾರ್ದಂಗ ಮೇಂಟೈನ್ ಮಾಡ್ತದ. ಅಂದ್ರೆ ದಾಳಂಬರಿಗೆ ಹಿಡಿತ. ಆ ರೀತಿ ಒಳಗಿದ್ದಾಗ ನಾವು ಅದನ್ನ ಈಗನು ಹೊಸ ಪ್ಲಾಟ್ ಮಾಡಿದೀನಿ. ಆ ಕಡೆ ಪಪ್ಪಾಯ ಜೊತೆಗೆ ಜನ ಏನ್ ಮಾಡ್ತಾರ, ಒಬ್ರು ಶೇಂಗಾ ಬಿತ್ತಾರ, ಹೆಸರು ಹಾಕ್ತಾರ. ನನ್ನ ಅನ್ನೋರ ಪ್ರಕಾರ ಇಷ್ಟೆಲ್ಲಾ ಆಗಿವಂದ್ರು ನನ್ನ ಪಪ್ಪಾಳಿನ ನನಗ್ ಮೂಲ ಉದ್ದೇಶ ಇಲ್ಲಿ ತನ ತರಕ ನನ್ನ ಕಾರಣ ಅಂತ ನಾನು ಅನ್ಕೊಂತೀನಿ. ನಮ್ಮ ಶ್ರೀನಿವಾಸ್ ಡಾಕ್ಟರ್ ಹೇಳೋದು ಇದೇ ಒಂದು ಉದ್ದೇಶ ಪೂರ್ವಕ ಹೇಳ್ತಾರ ಅವ್ರು, ಓಪನ್ ಪ್ಲಾಟ್ ಮಾಡಬೇಡ್ರಿ, ಬೇರೆ ರೀತಿ ಎಲ್ಲಾ ರೋಗ ಆಡಿರ್ತಾವ, ಅದನ್ನ ಜೋಪಾನ್ ಮಾಡ್ಕೊಳದ್ರಾಗ ಇದು ಬಂದ್ಬಿಡ್ತೈತಿ. ಯಾಕಂದ್ರ ಅದು 8 ತಿಂಗಳಿಗೆ ಬಂದ್ಬಿಡ್ತೈತಿ. ಇದನ್ನ 1.5 ವರ್ಷ ನಾವು ಜೋಪಾನ್ ಮಾಡ್ಬೇಕು. ಅಲ್ಲಿ ತನ ಅದ ಕೊಟ್ಕೊಂತ ಹೋಗುತ್ತದ, ಲಾಭ ಇದ್ದೇ ಇರುತ್ತೆ. ಆದ್ರ ಅದ್ರ ಖರ್ಚಂತೂ ಯಾವತ್ತಿಗೂ ಮೋಸ ಮಾಡಲ್ಲ. ಅದು ಪಪ್ಪಾಳಿದೊಂದು ಇದು, ಅದ್ರದ್ದು ಏನೈತಿ ಖರ್ಚು ವೆಚ್ಚ ತಕೊಂಡ ಹೋಗುತ್ತದ. ಅದನ್ನ ಮಾಡ್ಕೊಂತ ಹೋದಾಗಲ್ಲ ನಮ್ಗೇನಾಗತ್ತ, ಗಿಡ ಇಂಪ್ರೂವ್ಮೆಂಟ್ ಹೋಗ್ಬಿಡ್ತೈತಿ. ಇಲ್ಲಿ ಹಚ್ಚಿರ್ತೀವಿ ನಾವು, ಈ ಮಧ್ಯದಾಗ ಹಚ್ಚಿದ್ವಿ ನಾವು. ಫಸ್ಟ್ ಈ ಮಧ್ಯದಾಗ ಹಚ್ಚಿದ್ವಲ್ಲ, ಇದ್ರ ಬೇರೆ ಅದ್ರ ಮ್ಯಾಗ ಬಿದ್ಬಿಟ್ಟಿದ್ವು. ಅದನ್ನ ಒಳ್ಳೆ ನಾವ್ ಎಷ್ಟು ಹಾಕಿವಿ, ನನಗೇನೋ ರೊಕ್ಕ ಕೊಟ್ಟಿಲ್ಲ ಅಂದ್ರೂ ಕೂಡ ನನ್ ಖುಷಿ ಐತೆ. ಆ ಪಪ್ಪಾಳಿನ ನಾವು ಪಟ್ಲರ್ ಹೊಡೆದು ಹಾಕ್ತಿವಲ್ಲ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಹೊಲಕ್ 10 ಗಾಡಿ ಗೊಬ್ಬರ ಆಗ ಲೆವೆಲ್ಗೆ ಇರ್ತದ. ಅದನ್ನೆಲ್ಲ ಅದು ಗೊಬ್ಬರ ತಿಂದೈತೆ, ಒಳ್ಳೆ ಅದ್ರ ಗೊಬ್ಬರ ಇದಕ್ಕಾಗ್ಬಿಡ್ತು. ವಾಪಸ್ ಇದಕ್ಕೆ 1000 ರೂಪಾಯಿ ಸಾವಯವ ಗೊಬ್ಬರ ಬಂದ್ಬಿಡ್ತು. ಸರ್, ಇದು ಆರ್ಗ್ಯಾನಿಕ್ ಬೆಳೆದ್ರ ಬೆಸ್ಟ್ ಏನ? ನೋಡ್ರಿ, ಇದ್ರೊಳಗ ಆರ್ಗ್ಯಾನಿಕ್ ಬೆಳಿಬಹುದು, ಆರ್ಗ್ಯಾನಿಕ್ ಮುಖ್ಯ ಅಂತ ನಡೆಯಂಗಿಲ್ಲ. ಇದು ನನ್ನೊಂದು ವೈಯಕ್ತಿಕ. ಆರ್ಗ್ಯಾನಿಕ್ ಅಂತ ಕುಂತ್ರ ನಡೆಯಲ್ಲ. ನಾನು ಆರ್ಗ್ಯಾನಿಕ್ ಯೂಸ್ ಮಾಡೀನಿ. ಇದಕ್ಕ ಬರೀ ಆರ್ಗ್ಯಾನಿಕ್ ಅಂತ ಕುಂತ್ರ ಮ್ಯಾಲ ಹಿಂಗ್ ಹೊಡೆದ್ರ ಬರಲ್ರಿ. ಸ್ಪ್ರೇದಾಗ ಕೆಮಿಕಲ್ ಇರಲ್ರಿ ಆರ್ಗ್ಯಾನಿಕ್ನಾಗ. ನಾವು ವೈಯಕ್ತಿಕವಾಗಿ ಗೋಮೂತ್ರ ಇರ್ತಾ, ತುಪ್ಪ ಹಾಕ್ತಿವಿ, ಎಂಡಿ ಗೊಬ್ಬರ ಹಾಕ್ತಿವಿ, ಆಮೇಲೆ ಬೆಲ್ಲ ಹಾಕ್ತಿವಿ. ಇವೆಲ್ಲ ಹಾಕ್ತಿವಲ್ಲ, ಇದ್ರೊಳಗ ಕ್ವಾಂಟಿಟಿ ಇರಲ್ಲ. ಕ್ವಾಂಟಿಟಿ ಏನೋ ಶಕ್ತಿ ಇರ್ತೈತೆ, ಸುಡ್ತಕ್ಕಂಥದ್ದು ಇರಲ್ಲ. ಅದು ರೋಗ ಸುಡ್ತಕ್ಕಂಥದ್ದು ಇರಲ್ಲ. ಇದನ್ನ ಏನಾರ ಮಾಡ್ಬೇಕಂದ್ರ ಔಷಧಿ ಇಲ್ದ ಬೆಳ್ಯಾಕ್ ಆಗಲ್ಲ ದಾಳಂಬರಿ ಅಂತೂ ನನ್ನ ಪ್ರಕಾರ.
ಔಷಧ ಬೇಕೇ ಬೇಕು. ಎಷ್ಟು ಔಷಧ ಬಳಸಲೇಬೇಕು. ಆರ್ಗ್ಯಾನಿಕ್ ನಾವ್ ಏನ್ ಮಾಡ್ಬೋದು ಅಂದ್ರೆ ಭೂಮಿ ಒಳಗ ಅಷ್ಟ ಕೊಡಬಹುದು, ಸ್ಪ್ರೇದಾಗ ನಡೆಯಲ್ಲ. ಅದರಿಂದ ತೆಗಿತೀನಿ ಅನ್ನೋದು ನಮ್ ಹುಚ್ಚ ಕಲ್ಪನೆ ಅದು. ಸರ್ 1 ಎಕರೆಗೆ ಎಷ್ಟು ಸಸಿಗಳು ಕೊಡ್ತದೆ? 1 ಎಕರೆಗೆ 600 ಕುಂದಿರ್ತವೆ. 600 ಅಂದ್ರೆ ಇದು 12 ಕೂತ್ರ ಸರ್? 12 1 ಎಕರೆಗೆ 600 ಅಷ್ಟೇ. ಅದೇ ಬೇರೆ ಮತ್ತೆ 12 ಬಿಟ್ಟು 12 ಏನ ಡಬಲ್ ಏನಾರ ಈ ತರ ಕಡಿಮೆ ಮಾಡ್ಬೋದ್ರಿ. ಅವ್ರು 6 ಮಾಡ್ತಾರ. 6 ಮಾಡಿದ್ರೆ ಇದಕ್ಕ 6 ಮಾಡಿದ್ರೆ ಏನಾಗುತ್ತೆ ಸರ್? 8 ಮಾಡಿದ್ರೆ ಅಲ್ಲ? 6 ಮಾಡಿದ್ರೆ ಹೇಳಿದ್ನಲ್ಲ ಸರ್, ಗಿಡ ಇಂಪ್ರೂವ್ಮೆಂಟ್ ಬೆಳೆಯೋದು ಕಮ್ಮಿ ಆಗುತ್ತೆ ಸರ್. ಈಗ 3 ವರ್ಷಕ್ಕೆ 8 ಮಾಡಿದ್ರೆ ಕೂಡ್ಬಿಟ್ಟಾವ. ಈಗ ಕುಡಿಯವು. ಅವಾಗ ಮಾಡಿದ್ನಿ ಅಂದ್ರೆ ಆಗ್ಲಿ ಅದ್ರ ಮ್ಯಾಲ ಬಿದ್ದು ಬಿಡ್ತತೆ. ನೆಳ ಬಿದ್ದು ಗಿಡಕ್ಕ ಕುದಿ ಅರಡುತ್ತ. ಏನಾಗತ್ತ, ಕಾಯಿ ಹಿಂಗ ಸಂಪೂರ್ಣ ಕ್ಲಿಯರ್ ಆಗಿ ಗಾಯ ಆಡಂಗಿಲ್ಲ. ಕುದಿ ಬಂದು ಎಲಿ ಕಪ್ಪಾಗತ್ತ. ಕೊಳೆ ರೋಗ ಹೆಚ್ಚಾಗತ್ತ. ಕೊಳೆ ರೋಗ ಜಾಸ್ತಿ ಆಗುತ್ತೆ. ಈ ಮಳೆಗಾಲದಾಗ ನಾವ್ ಬಿಟ್ಟಿವಿ. ಇಷ್ಟೆಲ್ಲಾ ಶ್ರಮ ಮಾಡಿ ಇಷ್ಟು ಬಂದಿವಿ ಅಂದ್ರೆ ಮಳೆಗಾಲದಾಗ ನಾನ್ ಬದ್ಲಾರ್ದ ಹೇಳಲ್ಲ, ನನಗ್ ಒಳ್ಳೆ ಖುಷಿ ಆಗೈತಿ ಈ ವರ್ಷದ್ದು. ಸರ್ ಕುಷ್ಟಗಿ ಅಂದ್ರೆ ದಾಳಿಂಬ್ರಿ ಅಂದ್ರೆ ಕುಷ್ಟಗಿ ಒಳಗೆ ಎಲ್ಲಾರು ದಾಳಿಂಬರಿ ಬೆಳಿತಾ ಇದ್ದಾರೆ. ಅದ್ರ ಅನುಭವಕ್ಕಿನ ಯಾವ್ದು ಅನುಭವ ಬೇಕು ಸರ್. ನಿಮ್ಮಷ್ಟು ಅನುಭವ ಬೇರೆ ನಮ್ಮ ಜಿಲ್ಲೆಯಲ್ಲಿ ಕುಷ್ಟಗಿಯರ್ ಇದ್ದಷ್ಟು ಅನುಭವ ಬೇರೆ ನಮ್ಮ ತಾಲೂಕಿನಾಗ ಇಲ್ಲ. ಕೊಪ್ಪಳ ಜಿಲ್ಲೆ ಇದಾರೆ. ಅವ್ರವ್ರ ಅನುಕೂಲ ಕ್ಲೈಮೇಟ್ ಇರುತ್ತೆ. ನಮ್ಮಲ್ಲಿ ಬಿಸಿಲು ವಾತಾವರಣ ಇರ್ತೈತಿ, ಒಂದೊಂದ್ ಕಡೆ ಮಳಿ ವಾತಾವರಣ ಇರ್ತೈತೆ, ಒಂದೊಂದ್ ಕಡೆ ಇಬ್ಬನಿ ಇರ್ತೈತೆ, ಒಂದೊಂದ್ ಕಡೆ ಟೋಟಲ್ ಮಳಿನಿಲ್ಲ ಏನಿಲ್ಲ, ಬರೇ ಬಿಸಿಲು ಇರ್ತೈತಿ. ಅಂದ್ರ ಈ ಏರಿಯಾ ದಾಳಿಂಬೆ ಬೆಳೆಕ್ ಸೂಕ್ತ. ನಮ್ಮ ತಾಲೂಕಿನೊಳಗ ಹೈಯೆಸ್ಟ್ ಬೆಳೆಗಾರರು ಅದಾರ. ಈಗ ಇನ್ನೂ ಅತ್ಯುತ್ತಮವಾಗಿ ಬೆಳಿತಾರ ನಮ್ಮಲ್ಲಿ. ಚಳಿಗೇರಿ ಹೈಯೆಸ್ಟ್ ಐತೆ. ನಮ್ಮ ಕುಷ್ಟಗಿಯಲ್ಲೇ ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕು ಚಳಿಗೇರಿ ಹೈಯೆಸ್ಟ್. ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಬೇರೆ ಕಡೆ ಅಡ್ಡಾಡಿಲ್ಲ. ಚಳಿಗೇರಿ ನಮ್ಮ ಜಿಲ್ಲೆಯಲ್ಲೇ 138 ಎಕರೆ ಹೊಲ ಐತೆ ನಮ್ಮಲ್ಲಿ. ನಮ್ಮ ಕುಷ್ಟಗಿ ನಮ್ಮ ತಾಲೂಕಿನಾಗ ನಮ್ಮ ಹೈಯೆಸ್ಟ್ ನಮ್ ಚಳಿಗೇರಿ. ನಮ್ ಇಡೀ 138 ಐತೆ. ನಮ್ ಬೇರೆ ಕಡೆ ಇರೋದು ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವ್ ಎಲ್ಲಿ ಅಡ್ಡಾಡ್ತೀವಿ ಅಷ್ಟ ಗೊತ್ತಾಗತ್ತ. ನಾವ್ ಅಡ್ಡಾಡತಕ್ಕಂಥದ್ದು ಲೆಕ್ಕ ಮಾಡಿದ್ದು 138 ಎಕರೆ ಹೊಲ ಇಲ್ಲೇ ದಾಳಿಂಬ್ರಿ ಐತಿ ಸರ್. ಈಗ ದಾಳಿಂಬ್ರಿಗೆ ನೀವ್ ನೋಡಿದ್ರೆ ಬೇರೆ ಟೈಪ್ ಮೆಸ್ ಮಾಡ್ಬಿಟ್ರಿ. ಇದು ಬೇರೆ ಟೈಪ್ ಅಂದ್ರೆ ಏನ್ ಸರ? ಕೆಲವು ಜನ ಈ ತರ ಮೆಸ್ ಹಾಕೊಂಡ್ರ. ಹೇಳ್ತೀನಿ ಸರ, ಅದು ಬ್ಯಾಸ್ಗಿ ಒಳಗ ಕಲರ್ ಶೀಲ್ಡ್ ಆಗತ್ತ. ಕಲರ್ ಬರಲ್ಲ ಬ್ಯಾಸ್ಗೆ ಬಿಟ್ರು ಅಂದ್ರ. ಕಲರ್ ನಾವು ಶೇಪ್ ಮಾಡ್ಬೇಕಂದ್ರ ಆ ಮೆಸ್ ಡಬ್ಬ ಹಾಕಿ ಒಟ್ಟ ಇದು 30 ಅಂತ ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಇದು 30 ಅಂತೇಳಿ ಒಂದ್ ಹುಳ ಬರ್ತೈತಿ. ಆ ಹುಳ ಬಂದು ಅದನ್ನ ಕೊಕ್ಕಿ ರಸ ಕುಡಿದ್ ಬಿಡುತ್ತ. ಅಂದ್ರೆ ಆನ್ ಆಗೈತಲ್ಲ ಅಲ್ಲಿ ಒಂದ್ ತೂತ ಹಾಕಿ ಕುಡಿದ್ ಬಿಡುತ್ತ. ಅದು ನಾಳೆ ಇಲ್ಲ ನಾಡ್ದ 3 ದಿನ ಕುದ್ರಿ ಬಿಡುತ್ತ. 3 ದಿನ 4 ದಿನಕ್ಕೆ ಹೋಗಿ ಬಿಡ್ತೈತಿ. ಆ ರೀತಿ ಬರಬಾರ್ದು ಅಂತೇಳಿ ಇದು ಮೆಸ್. ಬ್ಯಾಸ್ಗಿ ಒಳಗ ಏನ್ ಮಾಡ್ತೀವಿ, ಈ ಕಲರ್ ಶೀಲ್ಡ್ ಆಗ್ಬಾರ್ದು ಅಂತೇಳಿ ಒಂದ್ ಮೆಸ್ ಬೇರೆ ಸಂಪೂರ್ಣ ಒಟ್ಟ ನಮಗ್ ನೆಳ್ಳಿದ್ದಂಗ ಇರ್ತೈತಿ. ಅಂದ್ರ ಸರ್ ಈ ಮಳೆಗಾಲದಾಗ ಒಂದ್ ಟೈಪ್ ಮೆಸ್. ಹೌದೌದು. ಈ ಬ್ಯಾಸ್ಗಿಯಾಗ ಬಿಡೋದ್ ಬೇರೆ, ಮಳೆಗಾಲದಾಗ ಬಿಡೋದ್ ಬೇರೆ. ಅದ್ರಾಗ ನಾವು ಮಿಡ್ಲ್ ಬಿಟ್ಟಿವಿ. ಈಗ ಇದು ರೀತಿ ಇದೆ. ಬ್ಯಾಸಿಗೆನಲ್ಲ ಇದ್ದಾಗ ಮಳೆಗಾಲ ಲೆಕ್ಕಕ್ಕೆ ಹೋಗಿವಿ. ಈ ಮಳೆಗಾಲದ ಕೊನೆ ಭಾಗ ಸರ್. ನೀವೆಲ್ಲ ಸೆಪ್ಟೆಂಬರ್ ಅಂದ್ರೆ ಈಗ ಇನ್ನೊಂದ್ ಮಳೆ ಆದ್ರೆ ಮುಗಿದ. ಈಗ ಚಿತ್ತಿ ಮಳೆ ಒಂದಾದ್ರೆ ಆಗಿವತ್ತು 5ನೇ ತಿಂಗಳ 2ನೇ ತಾರೀಕಿಗೆ ನಾವು ಸರ್ ಇದೇ ಟೈಮ್ಗೆ ಕಾಯಿ ಬರ್ಬೇಕಂತಂದ್ರೆ ಯಾವ ತರ ರೆಡಿ ಹಾಕಿರಿ? ಈಗ ಸೆಪ್ಟೆಂಬರ್ಗೆ ಬರ್ಬೇಕು, ಅಕ್ಟೋಬರ್ಗೆ ಬರ್ಬೇಕು ಅಂತಂದ್ರೆ ಯಾವ ತರ ಪ್ರಿಪೇರ್ ಆಗ್ಬೇಕು? ಪ್ರಿಪೇರ್ ಅಂದ್ರೆ ಏನ್ರಿ, ಮಳೆಗಾಲದ ಬರತಕ್ಕಂತ ನ್ಯಾಚುರಲ್ ಪೀಕ್ ಅದ. ನಾವು ಬ್ಯಾಸಿಗೆ ತೆಗಿತೀವಲ್ಲ ಅದು ನ್ಯಾಚುರಲ್ ಬರಲ್ಲ. ನ್ಯಾಚುರಲ್ ಪೀಕ್ ತೆಗಿಬೇಕಾದ್ರ ಮಳೆಗಾಲ ಹೆಚ್ಚ ಆತಂದ್ರ ನಾವು ನ್ಯಾಚುರಲ್ ತೆಗಿಯಕ್ಕೂ ಸ್ವಲ್ಪ ಕಷ್ಟ ಐತಿ. ಮಳೆಗಾಲದಾಗ ನ್ಯಾಚುರಲ್ ಸರ, ಮತ್ತೆ ಮಳೆಗಾಲ ಹೆಚ್ಚಾದ್ರೆ ನ್ಯಾಚುರಲ್ ತೆಗಿಯೋದ್ ಕಷ್ಟ ಐತಿ ಸರ್. ಅತಿ ಮಳೆ ಆದ್ರ ನಡೆಯಲ್ಲ. ದಾಳಿಂಬ್ರಿಗೆ ಅತಿ ಮಳೆ ಆದ್ರೆ ನಡೆಯಲ್ಲ. ಅತಿ ಮಳೆ ಆದ್ರೆ ನಡೆಯಲ್ಲ. ಮೊದಲೇ ಫಸ್ಟ್ ಮಳಿ ಕಮ್ಮಿ ಇರ್ಬೇಕು. ಇದಕ್ಕ ಆಲ್ಮೋಸ್ಟ್ ಅಲ್ ನಮ್ಮ ಬೋರ್ ಮುಖಾಂತರ ನೀರ್ ಕಮ್ಮಿ ಆಗ್ಬೇಕು. ಬೋರ್ ಮುಖಾಂತರ ಡೈರೆಕ್ಟ್ ನೀರ್ ಕೊಡಬಾರ್ದ್ರಿ. ಅಂದ್ರೆ ಕೃಷಿ ಹೊಂಡಕ್ಕ ಡಂಪ್ ಮಾಡಿ ಆನಂತರ ಇದಕ್ ನೀರ್ ಕೊಡ್ಬೇಕು. ಅಲ್ಲಿಂದ ಅತ್ಯುತ್ತಮ ನೀರ್ ಅಂದ್ರ ಅದು. ಅಂದ್ರ ಇವತ್ತಿಗೆ ಅದನ್ನೇ ಕೊಡ್ತಾ ಇದೀವಿ. ಬೋರ್ವೆಲ್ ಡೈರೆಕ್ಟ್ ಆಗಿ ನಾವು ಸಿಂಪಡಣೆ ಮಾಡಲ್ಲ. ನಾವ್ ಯಾವತ್ತು ಅದು ನೀರ್ ಕೊಡಲ್ಲ. ಸಂಪೂರ್ಣ ನಾವು ಡಂಪ್ ಮಾಡ್ತೀವಿ. ಒಕ್ಕರಣೆ ಮಾಡಿದೀವಿ, ಅಲ್ಲಿಗೆ ಡಂಪ್ ಮಾಡ್ತೀವಿ. ಅಲ್ಲಿಂದ ಈ ಹೊಲಕ್ಕ ಆ ಹೊಲಕ್ಕ ಹಿಂಗ ಕೊಡ್ತಾ ಇದೀವಿ ಸರ್. ಇದಕ್ಕೆಲ್ಲ ಗೊಬ್ಬರ ನಿರ್ವಹಣೆ ಆಗಿರ್ಬೋದು, ನೀರ್ ನಿರ್ವಹಣೆ ಎಲ್ಲ ಡ್ರಿಪ್ ರೀ. ಓನ್ಲಿ ಗೊಬ್ಬರ ಅಂದ್ರ ಎಂಡಿ ಗೊಬ್ಬರ ಒಂದು, ಸರ್ಕಾರಿ ಗೊಬ್ಬರ ನಾವು 3 ತಿಂಗಳು ಕಟ್ತೀವಿ. 3 ತಿಂಗಳು ಫಸ್ಟ್ ಟೈಮ್ ಕಟ್ತೀವಿ. ಅದು ಒಂದೇದ್ದಲ್ಲ, 3 ಸರಿ ಹಣ್ಣು ಬರತ್ಲಿಗೆ 3 ಸರಿ ಗೊಬ್ಬರ ಕೊಡ್ತೀವಿ. ಕೊಡ್ತೀವಿ.
3 ಸರಿ ಅಂದ್ರೆ ಎಷ್ಟೆಷ್ಟು ಖರ್ಚು ಆಗ್ಬೋದು ಸರ್? ಬರೀ ನಾವು ಲಾಭ ನಿರೀಕ್ಷೆ ಮಾಡ್ತೀವಿ, ಈ ದಾಳಿಂಬ್ರೆ ಅಂದ್ ಕೂಡ ಕೋಟಿಗಟ್ಟಲೆ ಬರುತ್ತೆ, ಲಕ್ಷ ಗಟ್ಟಲೆ ಬರುತ್ತೆ ಅಂತಾರೆ. ಅದ್ರ ಖರ್ಚು ಒಮ್ಮೆ ಕೊಟ್ರ ಸರ್ಕಾರಿ ಗೊಬ್ಬರ 50,000, ಒಮ್ಮೆ ಕೊಟ್ರ 3 ಎಕರೆಕ್ಕೆ 50,000. ನಾವು ತಿಪ್ಪಿ ಗೊಬ್ಬರ ಕೊಟ್ರ 1 ಲಕ್ಷ ರೂಪಾಯಿ ಕೊಡ್ಬೇಕು. ಒಮ್ಮೆ ಕೊಟ್ರ ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತಕ್ಕಂಥ 1 ಲಕ್ಷ ರೂಪಾಯಿ ಹೌದು ಸರ್. ದಾಳಂಬರಿಗೆ ಏನು ಅತಿ ಹೆಚ್ಚಂತವಾಗಿ ನೀರ್ ಹಿಡಿಬಾರದು, ನೀರ್ ಹಿಡಿಬಾರ್ದು ಭೂಮಿ. ಬಹಳ ನೀರ್ ಹಿಡಿತಂದ್ರ ಅದು ಕಾಪು ಉದುರಿ ಬಿಡ್ತೈತಿ. ಅಂದ್ರೆ ತೇವಾಂಶ ಕಡಿಮೆ ಇರ್ಬೇಕು. ನಾವ್ ಎಷ್ಟು ಬಿಡ್ತೀವಿ ಅಷ್ಟೇ ತೇವಾಂಶದೊಳಗ ಅದು ಗಿಡ ಬೆಳ್ಕೊಂತ ಹೋಗ್ಬೇಕು. ಈಗ ಸಂಪೂರ್ಣ ಮಳೆ ಆಗೈತಲ್ಲ, ಈ ಕಡೆ ಎಲ್ಲಾ ತೊಯ್ದಿರ್ತೈತಿ. ನಾವ್ ಅಲ್ಲಿ ಒಳಗ ಅತಿ ಹೆಚ್ಚಾಗಿ ಕೊಟ್ಟಿವಿ ಅಂದ್ರ ಅದು ಗಿಡ ಚಿಗರ್ ಬರ್ತೈತಿ, ಅಥವಾ ಒಳಗ ಏನಾರ ಒಂದ್ ಕೊಳೆ ರೋಗ ನಮಗ ಅಡ್ಡಕ್ಕಂತ ಹೋಗುತ್ತೆ. ಕೊಳೆ ರೋಗ ಇಲ್ಲಿ ಇಲ್ಲಿ ಬಂದ್ ನೀರು ಮಳೆ ಆದಾಗ ಕುಡಿದ್ರ ಇಲ್ಲಿ ಬರ್ತೈತಿ. ಇಲ್ಲೇ ನಾವು ನೀರ್ ಜಾಸ್ತಿ ಏನಾರ ಮಾಡಿದ್ವಿ ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ರೋಗ ಬರುತ್ತೆ. ಅಂದ್ರೆ ಮಳೆ ಆದ್ರೆ ಕೆಳಗ್ ಬರುತ್ತೆ, ನಾವು ಜಾಸ್ತಿ ಕಟ್ಟಿದ್ರೆ ಮ್ಯಾಲ ಬರುತ್ತೆ. ಏನ್ ಸರ್ ಇದು ನಾವು ಕಟ್ಟಿದ್ದು ನೀರ್ ಎಷ್ಟು ಕೊಡಬಾರ್ದು, ಇದಕ್ಕೆ ಎಷ್ಟು ಪ್ರಮಾಣವಾಗಿ ನಾವು ಕೊಡೋದು ಕೆಳಗ್ ಕೊಟ್ಟಿರ್ತೀವಿ, ಮ್ಯಾಗ ಬರುತ್ತೆ. ಇಲ್ಲಿ ಕೆಳಗ್ ಬರುತ್ತೆ, ರಸ ಬರೋದು ಇಲ್ಲಿಂದ ಹೋಗಿ ಇಲ್ಲಿ ಹತ್ತದಲ್ಲ. ನಾವ್ ರಸ ಕೊಡೋದು ಇಲ್ಲಿಂದ ಇಲ್ಲಿ ಹತ್ತತ್ತಲ್ಲ, ಅದು ನಾವ್ ಯಾಕೆ ಅನ್ಬಾರ್ದು, ಇಲ್ಲೇ ಕೊಡ್ತೀನಿ ಇಲ್ಲಿ ಯಾಕೆ ಹತ್ತತ್ ಅನ್ಬೇಕಲ್ಲ. ಹಂಗಾಗಿ ನಾವ್ ಇಲ್ಲಿಂದ ಬರ್ತ ಎಲ್ಲ ಸರ್. ಇದು ಮಾರ್ಕೆಟ್ ಅಂದ್ರೆ ಏನ್ರಿ? ಜನ ಕೇಳೋದ ಹೆಂಗ, ಈ ದಾಳಿಂಬ್ರೆ ಕೂಡ ಒಳ್ಳೆ ಮಾರ್ಕೆಟ್ ಇರೋದು ಅಥವಾ ಒಳ್ಳೆ ಇನ್ ಕಂಡು ಹಿಡ್ದಾರ ಅಂದ್ರೆ ಕುಷ್ಟಗಿಯಾರ ಅಂತ ಅನ್ಕೊಂಡ್ಬಿಟ್ರಿ ಸರ್. ಅದ್ರಾಗ ಮತ್ ನೀವು ಸ್ಪೆಷಲ್ ಆಗಿ ಚಳಿಗಾರ ಮಾರ್ಕೆಟ್ ಯಾವ ತರ ಇದು ಮಾಡ್ತಾರೆ? ಮಾರ್ಕೆಟ್ ನೋಡ್ರಿ, ಹೋದ ವರ್ಷ ನಮ್ದು ಸ್ವಲ್ಪ ನಾವು ಸ್ವಲ್ಪ ಬೇರೆ ಅಂತ ಇಂಥವ್ರು ರಗಳಾಗಿದ್ವಿ. ಈ ವರ್ಷ ನಾವು ಸಂಪೂರ್ಣ ಅದನ್ನ ಬೇಡಪ್ಪ, ನಮ್ಮ ಹೊಲ ನಾವ್ ನೋಡ್ಕೊಂಡ್ರೆ ಸಾಕು, ಏನಾರ ಒಂದು ಉತ್ಪಾದನೆ ಇನ್ನೂ ಹೆಚ್ಚಿನದಾಗಿ ಮಾಡ್ಬೋದಲ್ಲ ಅಂತೇಳಿ ಅನ್ಕೊಂಡು ಬಂದ್ಬಿಟ್ಟಿದೀವಿ. ಯಾಕಪ್ಪ ಇದನ್ನ ರಾಜಕೀಯ ಬೇಡ ಅಲ್ಲ ಅಂತಂದ್ ಬೇಜಾರ್ ಮಾಡ್ಕೊಂಡ್ ಅದನ್ನ ಅದ್ರ ಸನಿ ಆ ಕಡೆ ಬೇಡ ನಮ್ ಕೃಷಿ ಕೊಡೋಣ ಹಂಗ ಹೋಸರ ಮಾರ್ಕೆಟ್ ನ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಯಾಕಾಗಿ ಅದೇ ರಾಜಕೀಯ ವಿಷಯಕ್ಕೆ ಹೋಗಿ ಫೇಲ್ ಆಗಿರೋ, ಮತ್ ಇನ್ನೊಂದ್ ಏನಿಲ್ಲ. ಅಲ್ಲಿ ಹೋಸರ ಏನಾಯ್ತು? ಹೋದ್ ಸರಿ ಏನಾಯ್ತ್ರಿ, 80 ರೂಪಾಯಿ ಕೆಜಿ ಕೊಟ್ಟಿದ್ವಿ. 1 ಕೆಜಿ 80 ರೂಪಾಯಿ ಕೆಜಿ. ಯಾವ ಟೈಮ್ ಬಂದಿತ್ತು ಸರ್ ಅದು? ಡಿಸೆಂಬರ್ ಆಗಸ್ಟ್ ಬಿಟ್ಟಿದೆ, ಡಿಸೆಂಬರ್ಕ ಜನವರಿ ತರ ಹೋಗ್ತದೆ. ಜನವರಿ ಲಾಸ್ಟ್ ಎಂಡ್ ಆಯ್ತು ಸರ್. ಆನಂತರ ಈ ವರ್ಷ ನಾವು ಏನಾಗ್ಲಿ ಬೇಡ ಅಂತೇಳಿ ಅದನ್ನ ತೀರ್ಮಾನ ತಗೊಂಡು, ನಾನು ಒಂದು ವೈಯಕ್ತಿಕವಾಗಿ ನಂದೊಂದು ಹೇಳ್ಬೇಕಂದ್ರ 10-11 ವರ್ಷ ವೆಟರ್ನರಿ ಪ್ರಾಕ್ಟೀಸ್ ಮಾಡಿದೀನಿ. ವೆಟರ್ನರಿ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ 11 ವರ್ಷ ಮಾಡಿ ಈಗ 2 ವರ್ಷ ಆಯ್ತು, ಸಂಪೂರ್ಣ ಇಲ್ಲ, ಬಿಟ್ಬಿಟ್ಟಿದೀನ್ರಿ ಪೂರ್ತಿ. ನೀವೇನ ನಿಮ್ಮ ಹೊಲ ರಾಜಕಾರಣ ಬೇಡ, ವೆಟರ್ನರಿ ಬೇಡ, ಏನು ಬೇಡ, ನಾನು ನನ್ನ ಹೊಲ ಸರ್. ಎಷ್ಟ್ ಎಕರೆ ಹೊಲದಲ್ಲಿ ದಾಳಿಂಬ್ರೆ ಇವಾಗಿರೋದು? 3.5 ಎಕರೆ ಸರ್, ಹಣ್ಣು ಬಂದಿರೋದು. 4.5 ಎಕರೆ ಹೊಲ ಇದೆ, ಇಲ್ಲಿ ಪಪ್ಪಾಳಿ ದಾಳಂಬ್ರಿ ಇದೆ. ಅದು ಹೊಸ ತೋಟ. ಈಗ 4 ತಿಂಗಳು ತಳಿ ಇದೆ ಸರ್. ಸೇಮ್ ಭಗವಾನ್, ಸೇಮ್ ಸರ್, ಭಗವಾನ್. ಅದು ಭಗವಾನ್. ನಮ್ಗೇನು ಮಾರ್ಗದರ್ಶಿಗಳಂದ್ರ ಶ್ರೀನಿವಾಸ್ ಅಂತೇಳಿ ಡಾಕ್ಟರ್ ಅದ್ರ, ಅವರೇ ನಮ್ಮ ಮಾರ್ಗದರ್ಶಿಗಳು. ಡಾಕ್ಟರ್ ಬೇಕೇ ಬೇಕು ಸರ್. ನಾವು ಡಾಕ್ಟರ್ ಅದೀವಿ, ಆದ್ರ ನಾವಿರೋದು ಬೇರೆ, ಒಂದು ಕ್ಷೇತ್ರ ನಿಮ್ದು ಬೇರೆ, ಆ ಕ್ಷೇತ್ರ ಕೃಷಿ ಈ ಕ್ಷೇತ್ರಕ್ಕೆ ಅವ್ರು ಡಾಕ್ಟರ್ ಸರ್. ಹಿಂಗಾಗತ್ತೆ ಸರ್. ಸರ್ ನಿಮ್ಗೆ 80 ರೂಪಾಯಿ ಕೆಜಿ ಕೊಟ್ಟಿದ್ದೀನಲ್ಲ ಸರ, ಈ ವರ್ಷ 162 ರೂಪಾಯಿ ಕೊಟ್ಟಿದ್ದೀನಿ ನಾನು. ಅಂದ್ರೆ ಡಬಲ್ ಆಯ್ತು ಸರ್. ಅದ ಹೋದ ವರ್ಷ ನಾನು ಹಿಂಗತ್ತೆ ನಿಂದಿರ್ಲಿಲ್ಲಲ್ಲ. ಅವ್ರಿಗೆ ಯಾರಿಗೆ ಆಳಿಗೆ ಹೇಳಿ ಹೊಡೆ ಬಿಡೋದು. ಇದು ರಾಜಕೀಯದಿಂದ ಬೆನ್ನ ಹಚ್ಚಿ ಈ ಕ್ಷೇತ್ರ ಹೆಂಗಪ್ಪ ಅಂತಂದ್ರ ನಾವ್ ಯಾವ ಜಾಗದಾಗ ಇರ್ತೀವಿ ಅದ ಜಾಗದಾಗ ನಿಂತ್ರ ಮಾತ್ರ ನಮ್ಗ ಲಾಭ. ಇಲ್ಲಾಂದ್ರೆ ನಾವ್ ಏನ್ ಆಗ್ತೀವಿ ಅಂದ್ರೆ ಸ್ಥಾನ ಪಲ್ಲಟ ಹೋಗ್ತೀವಿ ಅಂತ, ಇಲ್ಲಿ ಸಿಗಲ್ಲ ಅಲ್ಲಿ ಸಿಗಲ್ಲ ಅನ್ನೋದೊಂದು ಹೌದಲ್ಲ ಸರ್. ನಾನು ಫಸ್ಟ್ನೇ ಪಿ ಕಳ್ಕೊಂಡಿರೋದ ರಾಜಕೀಯ. ಅದ್ರ ನನ್ನೊಂದು ವೈಯಕ್ತಿಕ ರಾಜಕೀಯದಿಂದ ನನ್ನ ಮುಕ್ತ ಅಕ್ಕಿನಿ, ನನ್ನ ಆಳ್ ಅಕ್ಕಿನ ಅನ್ನೋದು ಗೊತ್ತಾಗಿ ನಾ ದಾಳಂಬ್ರಿ ಮಾಡಿರೋದು. ಫಸ್ಟ್ ಆಗಿ ನಾನ್ ಮಾಡಿರೋದು, ನನಗೆ ಇನ್ನೊಂದ್ ದಾರಿ ಏನಿಲ್ಲ, ಅದು ಬೇಡ ಇದಕ್ಕೆ ಬರ್ಬೇಕಾಗೈತಿ ಅಂತೇಳಿ ಒಂದೇನೆ ಫಸ್ಟ್ 1 ವರ್ಷ ಮುಗಿದ್ರೆ ಗೊತ್ತಾಗಿತ್ತು, ಅದು ಬೇಡ ಅಂತ ಬಿಟ್ಟು ಬಂದಿನಿ. ಈಗ ನೀವು ಅಷ್ಟು ಆ ಕಡೆ ರಾಜಕೀಯಕ್ಕೆ ಹೋಗಿ ಲಾಸ್ ಅಂತ ಅನ್ಸುತ್ತಲ್ಲ ಸರ್, ಅವಾಗ 80 ರೂಪಾಯಿ ಕೆಜಿ ಕೊಟ್ರು, ಇದು ಎಷ್ಟು ನಿಮಗ ಖರ್ಚಿಗೆ ನಿಮ್ಮ ಇದಕ್ಕೂ ಏನಾಗಿತ್ತು ಖರ್ಚು ಸರ?
ಹಚ್ಚೋದ್ರಿಂದ ಹಿಡ್ಕೊಂಡು ಎಂಡಿಂಗ್ ವರ್ಗುನು ಸರ್ ಹಣ್ಣು ಬರೋವರೆಗೂ 9 ಲಕ್ಷ ರೂಪಾಯಿ ಖರ್ಚಾಗಿತ್ತು. 9 ಲಕ್ಷ ಖರ್ಚಾಗಿತ್ತು. ಎಕರೆಕ್ 3 ಲಕ್ಷ ರೂಪಾಯಿ ಖರ್ಚು. ಸರ್ ಎಕರೆಕ್ 3 ಲಕ್ಷ ಸರ್ ಖರ್ಚು. ಪಪ್ಪಳ್ಳಿದ್ ಏನೈತೆ ಅದ್ರ ಖರ್ಚು ಅದು ತಗೊಂಡ್ ಹೋಗ್ಬಿಡ್ತೈತಿ. ಅದೇನ್ರಿ ಅದ ಮ್ಯಾಗ್ ಎಂದು ಹಾಕಲ್ಲ. ಯಾವತ್ತು ಪಪ್ಪಳ್ಳಿ ಮಾಡಿದ್ರ ನಮ್ ಮ್ಯಾಗ್ ಲಾಸ್ ಆಗೈತೆ ಅನ್ನೋರ್ ಯಾರಿಲ್ಲ, ಅವ್ರಿಗೆ ಬಿಟ್ಟಿದ್ದ. ನಮಗಂತೂ ಲಾಸ್ ಆಗಿಲ್ಲ. ಇನ್ನೊಬ್ರ ಬಗ್ಗೆ ನಾವ್ ಮಾತಾಡಂಗಿಲ್ಲ. ನಮಗಂತೂ ಲಾಸ್ ಮಾಡಿಲ್ಲ. ಇನ್ನೂ ನಾವ್ ಮಾಡೀನಿ ಮತ್ತೆ ಒಳ್ಳಿ ನನಗ್ ಲಾಸ್ ಮಾಡಲ್ಲ. ಅದ್ರಾಗು 20 ಲಕ್ಷ ತೆಗಿತೀನಿ ಅನ್ನೋದ್ ನನಗ್ ಐತಿ ಈ ವರ್ಷ. ಇದ್ರಾಗ ನಿಂತಿನಲ್ಲ, ಹಂಗ ನಿಂತಿನಂದ್ರ ತೆಗಿತೀನಿ ಅನ್ನೋದ್ ನಂದು ಆಸೆ. ಒಟ್ಟು ನೀವು ಒಂದಷ್ಟೇ ನಿಂತೀವಿ ಅದಲ್ಲ ದುಡ್ಡು ಯಾವ ತರ ಗಳಿಸ್ಬೋದು. ನಾವು ಫಸ್ಟ್ ಹೊಲ್ದಾಗ ನಿಂದಿರ್ಬೇಕು. ನಮ್ದು ಏನಾಗೈತಿ, ಇವತ್ ಕಾಯಿ ಏನಾಯ್ತು, ನಾಳೆ ಏನಾಗೈತಿ, ಎಲಿ ಏನಾಗೈತಿ, ಯಾರ್ ರೋಗ ಬಂತು, ಏನ್ ಬಂತು, ಅದಕ್ಕೆ ಯಾವ್ದು ಮಾಡ್ಬೇಕು ನಂಗೆ ತಿಳಿಲಿಲ್ಲ. ಇನ್ನೊಬ್ರನ್ನ ಕೇಳ, ನಮ್ ಡಾಕ್ಟರ್ನ ಸೊಲ್ಯೂಷನ್ ತಗೊಂಡ್ ನಾವ್ ಮಾಡ್ಬೇಕು. ಅಂದಾಗ ಇದು ದಾಳಂಬ್ರಿ ಸುಮ್ನೆ ದಾಳಂಬ್ರಿ ಮಾಡ್ತಾರ ಅಂತೇಳಿ ಹಚ್ಚಿ ಎಲ್ಲಾರ ಊರಾಕ್ ಕುಂತ್ರ ನಡೆಯಲ್ಲ. ಸರ್ 80 ರೂಪಾಯಿದಂಗ ನೀವು ಕೊಟ್ರಾಗ ಒಂದ್ ಗಿಡಕ್ಕ ಎಷ್ಟ್ ಕೆಜಿ ಬಂದಿತ್ತು ಸರ್? ಒಂದ್ 10 ರಿಂದ 12 ಕೆಜಿ ಐತ್ರಿ. 12 ಕೆಜಿ ರೀ. 12 ಕೆಜಿಗೆ ಲಾಭ ಎಷ್ಟ? ಟೋಟಲ್ 13 ಲಕ್ಷ ರೂಪಾಯಿ ಆಗೈತ್ರಿ. 13 ಲಕ್ಷ ರೂಪಾಯಿ ಆಯ್ತು ಅಂದ್ರೆ ನೀವು ಅವಾಗ 9 ಲಕ್ಷ ಖರ್ಚು ಮಾಡ್ಬಿಟ್ಟಿದ್ರಿ ಸರ್. ಖರ್ಚು ಮಾಡಿವಿ ಸರ್. 13 ಲಕ್ಷದೊಳಗ 1 ಲಕ್ಷ ರೂಪಾಯಿ ಒಳ್ಳೆ ನಮ್ದು ಲೇಬರ್ ಅದು ಹೋಗೈತಿ. ಅದ್ರಲ್ಲಿಗೆ 12 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಆತು. 9 ಲಕ್ಷ ರೂಪಾಯಿ ಖರ್ಚು, 3 ಲಕ್ಷ ರೂಪಾಯಿ ಉಳಿತು. 3 ಲಕ್ಷ ರೂಪಾಯಿ ಉಳಿದ ಗುಟ್ಲೆ ನಾನು ಏನು ಮಾಡ್ಲಿಲ್ಲ. ನಾನು ಒಂದು ವೆಟರ್ನರಿ ಡಾಕ್ಟರ್ ಆಗಿ ಏನ್ ಮಾಡಿದ್ನಿ ಗೊತ್ತನ್ರಿ? ಜನ ತಿಳ್ಕೊಂತಾರ 5 ರೂಪಾಯಿ ನಂಗೆ ತುಟ್ಟಿ ಆದ್ರೆ ಚಿಂತಿಲ್ಲಿ ಏನಾರ ಆಗ್ಲಿ, ನಾನು ಸರ್ಕಾರಿ ಗೊಬ್ಬರ ಕೊಂಡಾಕಿನ ತಿಪ್ಪಿ ಗೊಬ್ಬರ ತಂದ್ ನಮ್ಮಲ್ದಾಗ ಹಾಕೊಂಡ್ಬಿಟ್ಟೆ. ಅಂದ್ರ ರೈತರಿಂದ ತಗೊಂಬಂದು ನಮಗ ರೈತರ ಪರಿಚಯ ಇದ್ರು ತಗೊಂಬಂದ್ವಿ. 1 ರೂಪಾಯಿ ತುಟ್ಟಿ ಆದ್ರ ಆಗಲ್ಲ. ನಮಗ್ ದುಡ್ಡು ಇರುತ್ತ, ನಾಳೆಗೆ ನಾವ್ ಯಾವ್ದಕ್ಕಾರ ಹಾಕ್ಬಿಡ್ತೀವಿ. ಇದ್ದಾಗ ನಾವ್ ತಂದ್ಬಿಡೋಣ ಅಂತ. ನೀವು ಸರ್ಕಾರಿ ಗೊಬ್ಬರ 12 ತಾಸು ಫೋನ್ ಹಚ್ಚಿದ್ರ ಬಂದ್ ಬೀಳುತ್ತ. ಇದ್ ಹಂಗಲ್ಲ, ಅದು ಇದ್ದಾಗ ತಂದ್ ಹಾಕಿ. ಅದು ಯಾವಾಗ ಇರುತ್ತ, ನಮಗ್ ಟೈಮ್ ಯಾವಾಗ ಸಿಗುತ್ತ ಅವಾಗ ತಂದ್ ನಾವ್ ಹಾಕಿ. ಜೊತೆ ನಮ್ ಕೈ ದುಡ್ಡು ಇರ್ಬೇಕು. ಅದು ಇದ್ದಾಗ ಅಲ್ಲ, ಈ ದುಡ್ಡು ಬಂದಾಗ ನಾವ್ ಮಾಡ್ಕೋಬೇಕ. ಅದನ್ನ ಸಾಲ ಮಾಡಿ ಮಾಡ್ತೀವಿ ನಾವು, ಅವಾಗ ಆಗಲ್ಲ, ಕಷ್ಟ ಆಗುತ್ತೆ. ಹಂಗಾಗಿ ನಾವ್ ಯಾವಾಗ ದುಡ್ಡು ಇರುತ್ತೆ ಅದನ್ನ ನಾವು ತಿಪ್ಪೆ ಗೊಬ್ಬರ ಸ್ಟಾಕ್ ಮಾಡಿದೆ. ಒಳ್ಳೆ ಇದಕ್ಕೆ ಹಾಕಿದೆ. 15 ಗಾಡಿ ಹಾಕಿದೆ. ಇದಕ್ಕ 15 ಗಾಡಿ ಹಾಕೊಂಡು ಯಾವ ತಿಂಗಳು ಬಿಟ್ರಿ? ಇದನ್ನ ಹೇಳಿದ್ನಲ್ಲ ಸರ್, 5ನೇ ತಿಂಗಳು 2ನೇ ತಾರೀಕು ಸರ್. 5ನೇ ತಿಂಗಳು ಅಂದ್ರೆ ಮೇ ತಿಂಗಳಾಗ ಮೇ 2ಕ್ಕೆ ಸರ್. ಹೆಚ್ಚು ಕಮ್ಮಿ ಜೂನ್ಗೆ ಸೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲ ಸರ್, ಅಲ್ಲಿಂದ ಲೆಕ್ಕ. ಅಲ್ಲಿಂದ ನಾವ್ ಇದ್ರಲ್ಲೂ ಹೊಡಲಿಂದ ಹಿಡ್ಕೊಂಡ್ 6 ತಿಂಗಳಿಗೆ ನಮ್ ಲೆಕ್ಕ. ಮಳೆ ವಾತಾವರಣದೊಳಗೆ ಒಂದ್ 15 ದಿವಸ ಮುಂಚೆ ಬರ್ತದೆ. ಅದು ಬೇಸಿಗೆ ಕಾಲದೊಳಗೆ 7 ತಿಂಗಳ ತನಕ ಹೋಗ್ಬೋದು ಸರ್. ಇದೇ ಟೈಮ್ಗೆ ಕಾಯಿ ಬರ್ತಾ ಅಂತ ಯಾವ ತರ ಪ್ರಿಪೇರ್ ಆಗ್ತೀರಿ? ಇದೇ ಟೈಮಿಗೆ ಬರ್ತಂತ ನಾವ್ ಯಾವ್ದು ಮಾಡಕ್ ಆಗಲ್ಲ. ಯಾಕೆ ಇಲ್ಲಿ ಒಂದು ನಿಮಗ್ ಎಕ್ಸಾಂಪಲ್ ತೋರಿಸ್ತೀನಿ. ನಮ್ ಕಾಯಿ ಇದು ಬಂದಿಲ್ಲ ಅಂತ ಹೇಳ್ಬೋದು ನಾವು. ಸೈಜ್ ಇಲ್ಲ, ಸ್ವಲ್ಪ ಇದು ಸೈಜ್ ಬಂದೈತೆ. ಇಲ್ಲಿ ಉಬ್ಬೆ ಐತಿ ನೋಡ್ರಿ, ಇದು ಗುಂಡಿ ಐತಲ್ಲ, ಇದು ಓಪನ್ ಹಿಂಗ್ ಹೊರಗ್ ಬರ್ಬೇಕು, ಅವಾಗ ನಮ್ ಕಾಯಿ ಬಂದೈತಿ ಅಂತ ಹೇಳ್ತಾರೆ. ಇದು ಇನ್ನೂ ಬಂದಿಲ್ಲ, ಇದು ಆಲ್ರೆಡಿ ಓಪನ್ ಆಗೈತಿ. ಇನ್ನೊಂದ್ 15 ದಿವಸ ಬಿಟ್ರ ಓಪನ್ ಆಗಿ ತನ್ನ ಸ್ಟೇಜ್ ಕಳ್ಕೊಂಡ ಮೇಲೆ ಓಡದ್ ಬಿಡ್ತೈತ. ತಾನು ಹೊಡೆದ ಪೀಸ್ ಆಗ್ಬಿಡ ಇದೆ ಹೊರಗೆ ಹೊಡೆದ್ಮೇಲೆ ನಮಗ ಡ್ಯಾಮೇಜ್ ಅಲ್ಲ. ಅದಕ್ಕೆ ಆ ಟೈಪ್ ಇದ್ದಾಗ ನೋಡ್ಕೊಳಕ ಅದನ್ನ 50 ರೂಪಾಯಿ ಕೆಜಿ ಕೊಡ್ಬೇಕಾಗತ್ತೆ. ಈಗಿರಿ 162 ರೂಪಾಯಿ. 120 ಸರ್. ಈಗ 80 ರೂಪಾಯಿದಂಗ 1 ಕೆಜಿ ಕೊಟ್ಟಿದ್ರಿ ಸರ್. ಅದ್ ಜೊತೆಗೆ ಒಂದ್ 13-14 ಕೆಜಿ ಒಂದ್ ಗಿಡಕ್ ಬಂದಿತ್ತು ಸರ್. ಇವಾಗ ಒಂದು 40 ಕೆಜಿ ವರೆಗೆ ಐತಿ ಸರ್ ಒಂದ್ ಗಿಡದಾಗ ಸರ್. ನಿಮ್ ನಿರೀಕ್ಷೆ ನಮ್ಗ 40 ಕೆಜಿ ಇಲ್ರಿ ಸರ್. ಸರ್ ಸಂಪೂರ್ಣವಾಗಿ ನಾನು 20 ಕೆಜಿ ಅಷ್ಟೇ ಹಿಡಿದೀನಿ. 20 ಕೆಜಿ ರೀ, ಓನ್ಲಿ 20 ಕೆಜಿ. ಸರಾಸರಿ 20 ಕೆಜಿ ಸರ್ ಒಂದ್ ಗಿಡಕ್ಕೆ. ಸರ್ ಓನ್ಲಿ ಸರಾಸರಿ 20 ಕೆಜಿ ಹಿಡಿದಿನ್ರಿ ನಾನು. ಈಗ 120 ರೂಪಾಯಿ ಅಂದ್ರೆ ಸರ್ ಈಗ 162. ಈಗ ರೇಟ್ ಮಾರಿ ಅವತ್ತು ಅರ್ಧ ರೇಟ್, ಇವತ್ತು ಡಬಲ್. ಅದು ಅನುಭವ ಆಗೈತೆ ನನಗ. ಹೆಂಗ್ ಬೆಳೆದಿದ್ದೆ ಈಗ ಹೆಂಗ್ ಬೆಳೆಯಕತ್ತೀನಿ, ಅದರಿಂದ ನನ್ಗೆ ಅನುಭವ ಆಗೈತೆ. ಈ ಡಬಲ್ ಆದಾಯ ತಗೋಬೋದು ಸರ್. ಡಬಲ್ ಆದಾಯ ಏನ್ರಿ ಸರ್, ನನಗೆ ಇದರಂತ ಖುಷಿನೇ ಇಲ್ಲ. ನನಗೆ ಎಲ್ಲಾ ಕುಟುಂಬನ ಮರ್ತೀನಿ, ಎಲ್ಲಾ ಮರ್ತೀನಿ. ನಾನು ಏನದವಲ್ಲ ಸಾಲ ಸಮದ ಎಲ್ಲಾ ಮರ್ತ ಬಿಟ್ಟೆ ನಾನು ಸರ್. ಅಂದ್ರ ಕುಟುಂಬದೊಳಗ ನಾ ಯಾರಿಗ ಇಳಿಕೆ ಇಲ್ಲ ಅನ್ನೋದು ನನಗೆ ಮನಸ್ಸು ತಿಳಿವಲ್ದು ಸರ್. ಈಗ ಸರ್ 13 ಲಕ್ಷ ತಗೊಂಡ್ರೆ ಈ ಸರ್ 13-26 ಲಕ್ಷ ಸಿಗ್ಬೋದು ಸರ್. ನನ್ನ ನಿರೀಕ್ಷೆ ಆಗ್ಬೋದು ಸರ್, ಹೆಚ್ಚಾಗ್ಬೋದು, ಕಮ್ಮಿ ಆಗಲ್ಲ. ಎಷ್ಟು 25 ದಾಟತ್ ಸರ್. 25 ಲಕ್ಷ ದಾಟತ್ ಅಷ್ಟಂತೂ ದಾಟತ್. ಖರ್ಚು ಎಷ್ಟು ಮಾಡಿ? 9 ಲಕ್ಷ ಮಾಡಿ ಸರ್. ಅವತ್ತು ಅಗಿ ಹಚ್ಚಿದಾಗ ಫಸ್ಟ್ ಹಣ್ಣು ತೆಗೆದ 9 ಮಾಡಿದ್ದೆ.
ಈಗ ಅಗಿ ಇಲ್ಲ ಎಲ್ಲ ರೆಡಿ ಐತಿ ಆದ್ರೂ 9 ಮಾಡೀನಿ. ಅಗಿ ಇಲ್ಲ ಬರೀ ಅಗಿಗೆ ಮತ್ತು ಬರೀ ಈ ತರ ಮಲ್ಚಿಂಗ್ ಮಾಡೋದು ಈ ತರ ಸೀಟ್ ಹಾಕಾಗ 9 ಲಕ್ಷ ಖರ್ಚು ಮಾಡೀವಿ. ಮಾಡಿದ್ರಿ. ಅವಾಗ ಅಂದ್ರೆ ಮೊದ್ಲೇ ಟೈಮ್ ಸರ್ ಹಚ್ಚುವಾಗ ಖರ್ಚು ಜಾಸ್ತಿ ಆಗುತ್ತಾ? ಹಚ್ಚುವಾಗ ಜಾಸ್ತಿ ಆಗಿ 9 ಆಗಿತ್ತು. ಹಚ್ಚೋದ್ರಿಂದ ಹಿಡ್ಕೊಂಡು ಹಣ್ಣು ತೆಗಿಯೋವರೆಗೂ 9 ಆಗಿತ್ತು. ಈಗ ಹಚ್ಚೋದಿಲ್ಲ ಏನಿಲ್ಲ ಅಂತಾರ ಜನ. ಇದೆಲ್ಲ ಇರ್ತಾವ. ಇದು ಬೇರೆ ಬೇರೆ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಒಂದು 4 ಎಕರೆ ಹೊಲ ಮಾಡ್ಯಾರ ಅಂದ್ರೆ 9 ರಿಂದ 10 ಲಕ್ಷ ಬೇಕೇ ಬೇಕು. ಅಲ್ಲೇನು ನಡೆಯಲ್ಲ. ಸಂಪೂರ್ಣತೆ ನಮಗ ರೊಕ್ಕ ಇರ್ಬೇಕು. ಸರ್ ಇವತ್ತೇನ ರೈತ ದಾಳಿಂಬ್ರೆ ಬಿಟ್ರ ತೋಟಗಾರಿಕೆ ಬೆಳೆಯಲ್ಲಿ ಏನಾದ್ರು ಲಕ್ಷ ಲಕ್ಷ ಹುಡುಕ್ಬೇಕಂದ್ರ ಅಥವಾ ಲಕ್ಷ ಲಕ್ಷ ಗಳಿಸ್ಬೇಕಪ್ಪ ಅಂತಂದ್ರ, ಯಾಕಂದ್ರೆ ಎಫರ್ಟ್ ಹಾಕಿದ ಅಷ್ಟೇ ಸರ್. ನೀವು ಫಸ್ಟ್ ಏನ್ ಹೇಳಿದ್ರಿ, ಇಲ್ಲ ನಾನು ಬೇರೆ ಕಡೆ ಉಚ್ಚಲಿತನಾದಾಗ ನಂಗೆ ಲಾಸ್ ಆತ, ಈ ಕಡೆ ಕಾನ್ಸ್ಟೆಂಟ್ ಮಾಡಿದ್ರ ಅಂದ್ರೆ ಯಾವ್ದೇ ಬೆಳೆ ಇರ್ಲೇನ ಈ ಬೆಳೆ ಆದ್ರ ಕೈ ಹಿಡಿತ. ನಿಮ್ಗ ಇನ್ನೊಂದು ಹೇಳ್ಬೇಕಂದ್ರೆ ಕೃಷಿ ಒಳಗ ಯಾರೇ ರೈತರು ಇಷ್ಟಪಟ್ಟು ಮಾಡ್ತಾರಲ್ಲ ಅವ್ರಿಗೆ ಎಂದೂ ಯಾವ ಪೀಕ್ನು ಲಾಸ್ ಮಾಡಿ ಕೊಡಂತ ಜೀವನನ ಮಾಡ್ಸಲ್ಲ. ಒಟ್ಟು ಇಷ್ಟಪಟ್ಟು ಮಾಡ್ರಿ. ಇಷ್ಟಪಡ್ಬೇಕು. ನನ್ನ ಮಕ್ಕಳು ಹೆಂಗ ಆ ಬೆಳೆನ ನನ್ಗ ಹಂಗ ಅಂತ ತಿಳ್ಕೊಬೇಕು. ಅಷ್ಟು ನಂದು ಹೊಲ ಅಂದ್ಮೇಲೆ ಹೊಲ ನಮ್ದಲ್ಲ, ಮಕ್ಕಳ ತರ ಜೋಪಾನ ಮಾಡ್ಬೇಕು. ಹೊಲ ನಮ್ದು ಬಿಡು. 2 ಸಾಲ ಬಿಟ್ಟೆ, 3 ಸಾಲ ಬಿಟ್ಟೆ, 2 ಸಾಲ ಎಣ್ಣೆ ಹೊಡೆದೆ ಬಿಟ್ಟೆ, ಅದು ನಡೆಯಲ್ಲ ಇದ್ರೊಳಗೆ. ಈಗ ನಮ್ದು ಕೊನೆಯದಾಗ ಏನಂದ್ರು ಸರ, ನೀವು ಒಬ್ಬ ವೆಟರ್ನರಿ ಆಗಿರಿ ಸರ್, ಡಾಕ್ಟರ್ ಆಗಿ ವರ್ಕ್ ಮಾಡಿರಿ ಸರ್, ಪೊಲಿಟಿಷಿಯನ್ ಆಗಿ ವರ್ಕ್ ಮಾಡ್ರಿ, ಆಮೇಲೆ ಇನ್ನ ಯುವಕರು ನೀವು. ಈಗ ನೆಕ್ಸ್ಟ್ ಯುವಕರಿಗೆ ಈಗ ಕೃಷಿ ಎಲ್ಲಲ್ಲಿ ನೀವು ಓಡಾಡಿ ಬಂದಂಗ್ರಿ, ಇನ್ನ ಯುವಕರಿಗೆ ನೆಕ್ಸ್ಟ್ ಯುವಕರಿಗೆ ಏನ್ ಹೇಳ್ತೀರಿ ಸರ್? ನಾನು ನನ್ನ ಪ್ರಕಾರಕ್ಕ ರಾಜಕೀಯ ನನಗಂತೂ ಇಷ್ಟ ಇಲ್ಲ. ನಾನೇನೋ ಒಂದು ಆಸೆ ಇತ್ತು, ಆಗ್ಬೇಕಾಯ್ತು, ಆಗ್ಬಿಟ್ವಿ. ಆದ್ರೆ ನನಗದು 1 ವರ್ಷದಾಗ ನನಗೆ ಯಾಕ ಮನಸ್ಸಿಗೆ ಬೇಜಾರತ್ತು, ಅಲ್ಲಿ ಬಿಟ್ವಿ. ಕೃಷಿ ಕ್ಷೇತ್ರ ಯಾಕಂದ್ರೆ ನನಗ ಅಲ್ಲಿದಕ್ಕಿನ ಇಲ್ಲಿ ನೆಮ್ಮದಿ ಐತಲ್ಲ. ನನ್ನ ಆರೋಗ್ಯಕ್ಕ ನಾನು ಎಷ್ಟು ತ್ರಾಸ ಆಗಿತ್ತು, ಇಲ್ಲಿ ಹೊಲ್ದಾಗ ಬಂದು ಸೇರಿ ನಾನು 28 ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಹಾಕ್ಸಿದೀನಿ ಹೊಲ್ದಾಗ. ಊರಾಗ ಹಾಕಿ ನಮ್ಮ ಅಣ್ಣ ತಮ್ಮರು, ನಮ್ಮ ಅಣ್ಣರು ಅವ್ರೆಲ್ಲರೂ ಅಲ್ಲೇ ಇರ್ತಾರ. ನಾನು ಇಲ್ಲಿ ತಗಡ್ಡೆ ಆಗದೀನಿ. ಅಂದ್ರೆ ನೆಮ್ಮದಿ ಅಂದ್ರೆ ಹೊಲ್ದಾಗಿದ್ರ ನೆಮ್ಮದಿ ಇರ್ತ, ಆರೋಗ್ಯನು ಒಳ್ಳೇದಿರ್ತೈತಿ. ಒಂದೊಂದ್ ಟೈಮ್ ನಮಗೆ ವಿಚಾರ ಮಾಡಿದ್ರೆ ಸರ್, ನೀವು ತಗಡಿ ಮನೆಗೆ ಇರ್ತೀರಿ, ಇಲ್ಲಿ ನೋಡಿದ್ರ ಸುಮಾರು ಒಂದು 26 ಲಕ್ಷ ರೂಪಾಯಿ ಒಂದು ಕಟಿಂಗ್ಗೆ 3 ಎಕರೆದಲ್ಲಿ ನೀವು ದಾಳಿಂಬೆ ತೆಗಿತೀರಿ. ಇಲ್ಲಿ 26 ಲಕ್ಷ ತೆಗೆದ್ರೆ ಆ ತೋಟದ ಮನೆ ತಗಡ ಹೇಳಿದ್ನಲ್ಲ ಸರ್, ಎಕ್ಸಾಂಪಲ್ 28 ಲಕ್ಷ ರೂಪಾಯಿ ಮನಿ ನನ್ಗೆ ಸಮಾಧಾನ ಕೊಟ್ಟಿಲ್ಲ. 10,000 ರೂಪಾಯಿ ಕಟ್ಟ ಕೊಟ್ಟ ಮನಿ ನನಗೆ ಸಮಾಧಾನ ಅನ್ಸೈತಿ. ಅದು ತೋಟದ ನಿಯಮ. ಸಂಪೂರ್ಣವಾಗಿ ನನ್ನ ರೈತಾಪಿ ಜೀವನಿಗಳಿಗೆ ಯಾರೇ ಮಾಡ್ಲಿ ಅದರಿಂದ ಮೋಸ ಆಗಲ್ಲ. ಎಷ್ಟೇ ಅವರು ಎಫೆಕ್ಟ್ ಆಗ್ತಾರ, ಅದರಿಂದ ದುಡ್ಡು ಆದಾಯ ಮಾಡ್ಬೋದು. ಹಂಗ ಇಲ್ಲಿ ಅವ್ರು ನಾನ್ ಕೇಳಿ 26 ಲಕ್ಷ ಆಗೈತಿ ಅಂತೇಳಿ ನಾಳೆ ಹಚ್ಚಿ ಅಲ್ಲಿ ಎಲ್ಲೇ ಕುಂತರ ನಡೆಯಲ್ಲ. ಅದರಿಂದ ಬೇಕು ಆದಾಯ ಬೇಕು. ಅದರಿಂದ ಬೇಕಂದ್ರೆ ದುಡಿಬೇಕು. ನಮಗ ಆದಾಯ, ಒಳ್ಳೆ ಆದಾಯ ಬೇಕಂದ್ರೆ ನಾನ ಹೇಳಿದೆ, ಹೋದ ವರ್ಷ ನಂದು 12 ರಿಂದ 13 ಆಗಿತ್ತಂದೆ. ಈಗ 25 ಆಗುತ್ತಂತ ನನ್ನ ನಿರೀಕ್ಷೆ ಕಟ್ಟಿದೀನಿ. ಯಾಕೆ ಕಟ್ಟಿದೀನಿ ಅಂದ್ರೆ ನಂದು ಐತಿ ಈಗ. ಆ ರೀತಿ ಮೇಂಟೈನ್ ಮಾಡಿದೀವಿ ಸರ್. ಅದೇ ತರ ಮೇಂಟೈನ್ ಮಾಡಿದ್ರಿ. ಹೋದ ವರ್ಷ ನಾವ್ ಆ ರೀತಿ ಮಾಡ್ಲಿಲ್ಲ. ಮಾಡಿದ್ರ ಅವಾಗ ಹಾಕಿತ್ತು, ಸ್ವಲ್ಪ ಅನುಭವ ಆಗೈತೆ. ಸರ್ ಮಾರ್ಕೆಟ್ ಎಲ್ಲಿಗೆ ಹೋಗ್ತಿರ? ಏನ್ ಸರ, ಇದು ತಮಿಳ್ನಾಡು ಹೋಗುತ್ತಾ ಸರ್ ನಮ್ ಸ್ಟೇಟ್ ಇಂದ? ಹೌದೌದು. ಅಥವಾ ನೀವು ಕುಷ್ಟಗಿಯರು ಏನಾರ ಬೇರೆ ಕಡೆ ಏನಾರ ಹೋಗ್ತಿಲ್ಲ? ಇಲ್ಲೇ ಖರೀದಿ, ಇಲ್ಲೇ ಹೊಲ್ದಾಗ ಮುದೈತ್ರಿ. 162 ರೂಪಾಯಿ. ನಾವೇನ್ 162 ರೂಪಾಯಿ ಪರ್ ಕೆಜಿ ಇಲ್ಲೇ ತೋಟದಾಗ ಇಲ್ಲಿ ಒಯ್ಬೇಕು. ಒಟ್ಟ ಜೀರೋ ಕಟಿಂಗ್, ಯಾವ ಕಾಯಿನೂ ತೆಗಿಲ್ಲ. ಈಗೇನ್ ಡ್ಯಾಮೇಜ್ ಇರ್ತಕ್ಕಂತ ತೆಗಿತಾರ. ಸರ್ ಇದನ್ನೆಲ್ಲ ಕಟಿಂಗ್ ಮಾಡಿದ್ರಿ, ಈಗ ಲಾಭನ ತಗೊಂಡ್ರಿ, ಮತ್ತೆ ನೀವು ಎಷ್ಟು ತಿಂಗಳಿಗೆ ಮತ್ತೆ ಹಣ್ಣು ಬರುತ್ತೆ? ಈ ಸರಿ ಅನುಭವ ಏನಾಯ್ತಂದ್ರ, ಸ್ವಲ್ಪ ಮಳೆಗಾಲದಾಗ ಬಿಟ್ಟಿದ್ದಕ್ಕ ಇನ್ನೊಂದ್ 4 ಲಕ್ಷ ದುಡಿತಿದ್ನಿ ಅಂತ. ಆಗ ಇಲ್ಲ ಸರ್, ಜನರು, ಯಾಕಂದ್ರೆ ನಮಗೂ ಅನುಭವ ಸರ್, ನಿಮಗೂ ಅನುಭವ ನನಗೇನು ಅನುಭವ ಆಗೈತೆ ನಾನು ಹೇಳ್ಬಿಡ್ತೀನಿ ಸರ್. ನಾನು ಇನ್ನೊಂದ್ ಸ್ವಲ್ಪ ದುಡಿತಿದ್ನಲ್ಲ, ಯಾಕೆ ದುಡಿಕ್ ಬಿಟ್ನೇನ ಅನ್ಸಕತೈತಿ. ಅಂದ್ರೆ ಬೇಗ ಮಾಡ್ಬೇಕಾಯ್ತು ಸರ್, ಬೇಗ ಮಾಡ್ಬೇಕಾಯ್ತು, ಸ್ವಲ್ಪ ಹಿಂದ ಆಗ್ಬೇಕಾಯ್ತು. ಅದ್ರ ಮಧ್ಯದೊಳಗೆ ನಮ್ ಡಾಕ್ಟರ್ ಹೇಳ್ಬಿಟ್ರು. ಡಾಕ್ಟರ್ ಏನ್ ಹೇಳಿದ್ರು, ಬ್ಯಾಡಪ್ಪ ಎರಡು ಹೋಗ್ಬೇಡ, ನಡು ಯಾಕೆ ಬಾ ಅಂದ್ರೆ ಒಳ್ಳೆ ಸೈಜ್ ಬರುತ್ತಾ, ಅಲ್ಲಿ ದುಡ್ಡು ಬಂದ್ಬಿಡುತ್ತೆ. ಅಲ್ಲೇ ನಿಮಗ 10 ಕಾಯಿ ಕಮ್ಮಿ ಆದ್ರೂ ಚಿಂತಿಲ್ಲ.
ಮಳಿ ಸಂಪೂರ್ಣ ಆದ್ಮೇಲೆ ನೀನ್ ಅಂಡಿಗೆ ಬಿಡ ಅಂತ ಹೇಳಿದ್ರು. ಅದ್ರ ಲೆಕ್ಕಕ್ಕೆ ಬಿಟ್ಟಿದ್ದೀನಿ. ಆದ್ರ ಅವ್ರನ್ನ ಕೋಟಿ ನೆನ್ಸಿದ್ರೆ ಕಮ್ಮಿ. ನೋಡ್ರಿ ಸರ, ಯುವಕರು ಒಬ್ಬ ವೆಟರ್ನರಿ ಆಗಿ ಅಂದ್ರೆ ಡಿಪ್ಲೊಮಾ ವೆಟರ್ನರಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಜೊತೆಗೆ ರಾಜಕೀಯದಲ್ಲಿ ಇಟ್ಕೊಂಡು ಸುಮಾರು ಒಂದು 3.5 ಎಕರೆದಲ್ಲಿ ಇವತ್ತು ದಾಳಿಂಬೆ ಬೆಳೆದಾರ. ಅವರು ನಾನು 28 ಲಕ್ಷ ರೂಪಾಯಿ ಕೊಟ್ಟು ಮನೆ ಹಾಕ್ಸೀನಿ, ನೆಮ್ಮದಿ ಇಲ್ಲ. ನನ್ನ ತೋಟದಾಗಿರೋ 10,000 ರೂಪಾಯಿ ಒಂದು ತಗಡಿ ಮನೆ ನೆಮ್ಮದಿ ಸಿಗುತ್ತಂದ್ರೆ ಯಾಕಂದ್ರೆ ಅದು ಈ ಭೂಮಿ, ಈ ತೋಟದ ಮಹಿಮೆ. ಹಿಂಗೆ ನಾನು ಆರೋಗ್ಯ ಇರಬೇಕು, ಎಲ್ಲ ಇರ್ಬೇಕಪ್ಪ ಅಂದ್ರೆ ನಾವು ದುಡಿಬೇಕು. ಅದು ನನ್ನ ಹೊಲ್ದಾಗ ಇದ್ದು, ನನ್ನ ತೋಟದಾಗ ಇದ್ದು ನಾವು ಏನೇ ಕಷ್ಟಪಟ್ರು ನಾವು 9 ಲಕ್ಷ ಹಾಕಿದ್ರೆ ಅದು 13 ಲಕ್ಷ ಒಮ್ಮೆ ಕೊಡ್ತೀವಿ. ಈ ಸರಿ ಡಬಲ್ ಕೊಡುತ್ತೆ ಅಂತ ಅಂದ್ರೆ ಇವತ್ತು ಅವ್ರು 25 ಲಕ್ಷವರೆಗೆ ಆದಾಯ ನಿರೀಕ್ಷೆ ಇಟ್ಟಾರ. ಅವ್ರಿಗೆ ಅವ್ರು ಹೇಳೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಳ್ತೀನಿ ಸರ್. ಸರ್ ಏನ್ ಹೇಳ್ತಾರೆ? ಒಂದ್ ನಿಮಿಷ. ಇಷ್ಟೆಲ್ಲ ಮಾಡಾಕ ಬೇರೆದವರು ಇನ್ನೊಂದ್ ತೋಟ ನೋಡ್ತಾರ, ಬಟ್ ನನಗ ತೋಟ ನೋಡೋ ಅವಶ್ಯಕತೆ ಇಲ್ಲ. ಹೊಲನೇ ಜಗ್ಗೈತೆ. ಭೂಮಿ ನಿಮ್ದು ಐತಿ ಸರ್. ನಮ್ಮ ಅಪ್ಪನ ನಾವು ಫೋಟೋ ಹಾಕಲ್ರಿ, ದಿನ ತೊಳೆದ್ರು ನಾವು ಅಷ್ಟು ಮಾಡ್ಯಾನ. ಆಸ್ತಿ ಮಾಡಿವ್ರ ಸರ್. ಆಸ್ತಿ ಅದನ್ ಇನ್ನು ಅದ, ನಮ್ಮ ಅಪ್ಪಾಜಿ ಅದನ್ರಿ. ಇವತ್ತಿ ಕಣ್ಣು ಆಪರೇಷನ್ ಆದ್ರೂನು ಬಿಡಲ್ಲ. ಮುಂಜಾನಿಗೆ ಹೋಗಿ ಮೋಟರ್ ಚಾಲು ಮಾಡಿ ಅಂಗಡಿ ಪಂಗಡಿ ತಕೊಂಡ್ ಬರ್ತಾನ. ಒಂದ್ ಕಪಾಟ್ನಾಗ 50 ರೂಪಾಯಿ ಉಳಿತೈತಿ, ಬರೇ ದಿವಸ 50 ರೂಪಾಯಿ ಉಳಿತೈತಿ. ಅದ ವೃತ್ತಿ ಗೌರವ ಬಿಡೋದಿಲ್ಲ. ಆತ ಅಂಗಡಿ ಹೋಗಿ ಓಪನ್ ಮಾಡಿ ಒಂದ್ ತಾಸು ಕುಂತು ಬಂದ್ರ ಸಮಾಧಾನ. ಅದು ಅವ್ರದ. ಆತ ಇಷ್ಟೆಲ್ಲ ಆಸ್ತಿ ಮಾಡ್ಯಾನ, ಬಟ್ ನಮಗ್ ದುಡ್ಡಿಲ್ಲ. ಆಸ್ತಿ ಜಗ್ ಮಾಡ್ಯಾನ, ದುಡ್ಡಿಲ್ಲ. ನಾವ್ ದುಡ್ಡು ಮಾಡ್ಕೋಬೇಕು. ದುಡ್ಡು ಮಾಡ್ಕೊಂಡ್ರೆ ನಮ್ಗ ಕಷ್ಟ ಐತೆ. ನೋಡ್ರಿ, ಎಷ್ಟೋ ಜನ ನಮ್ಮ ಅಪ್ಪ ಏನ್ ಮಾಡ್ಯಾನ ಅಂತಂತ ನಾವ್ ಹೇಳ್ತೀವಿ. ಸರ್ ಹೇಳ್ತಾರ ನಮ್ಮ ಅಪ್ಪ ನಮಗ್ ದುಡ್ಡು ಮಾಡ್ಲಿಲ್ಲ, ಆಸ್ತಿ ಮಾಡ್ಯಾನ. ಇವತ್ ನಾವ್ ದುಡ್ಡು ಮಾಡ್ತಿದ್ರಾಗ ಅಪ್ಪ ಏನ್ ನಮ್ಗ ದಾರಿದೀಪ ಆಗ್ಯಾರ. ಅದನ್ನ ಅಪ್ಪಗ ಈ ರೀತಿ ನಾವು ಇನ್ ಕೊಟ್ಟು ಅವ್ರಿಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳ್ತಾರ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೊಂಡಿನಿ. ಲೈಕ್ ಕೊಡೋದು, ಕಮೆಂಟ್ ಮಾಡೋದು ಮರಿಬೇಡ್ರಿ ಸರ್.